ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್. ರಿಯಾಲಿಟಿ ಚಾನಲ್, ಜಮ್ ಚಾನಲ್, ವಿಕೆ ನ್ಯೂಸ್, ಅಕ್ಷಯ ಫೌಂಡೇಶನ್ ಮತ್ತು ನಮ್ಮ ಈ ಎಲ್ಲ ಸಂಸ್ಥೆಗಳಿಂದ ನಮ್ಮ ಇವತ್ತಿನ ವಿಶೇಷ ಅತಿಥಿ ತುಂಬಾನೇ ಖುಷಿ ಆಗತ್ತೆ. ಅವ್ರ ಹೆಸರು ಹೇಳಕ್ಕೂ ಅಷ್ಟೇ, ನಿಮ್ಗೂ ಕೂಡ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಇವ್ರನ್ನ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು. ಅವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಎನ್.ಡಿ. ಜಯಪ್ರಕಾಶ್, ಆಕ್ಟರ್, ಡೈರೆಕ್ಟರ್, ಥಿಯೇಟರ್ ಆರ್ಟಿಸ್ಟ್, ಫಿಲ್ಮ್ ಅಂಡ್ ಟಿವಿ ಆರ್ಟಿಸ್ಟ್, ಫಿಲ್ಮ್ ಮೇಕರ್, digital creator, founder and managing trustee of Parihar Foundation, promoting welfare of widowed and divorced women. ನೋಡಿ, ಎಂತ ಸಾಧಕರು, ನಿಜವಾಗ್ಲು ಅವ್ರ ಬಾಯಿಂದಾನೆ ಕೇಳೋಣ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಪರಿಚಯ ಮಾಡ್ಕೊಳ್ಳೋಕೆ ನಮ್ಮ ಚಾನಲ್ಗೆ ಬಂದಿದ್ದಾರೆ. ದಯಮಾಡಿ ಮಾಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಸರ್, ತಮ್ಮ ಪರಿಚಯ ವೀಕ್ಷಕರಿಗೆ. ಮೊದಲಿಗೆ ನಿಮಗೆ, ನಿಮ್ಮ ಸಂಸ್ಥೆಯವರಿಗೆ, ವೀಕ್ಷಕರಿಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ನನ್ನ ಹೆಸರು ಜಯಪ್ರಕಾಶ್. ಸ್ನೇಹಿತರು, ಆತ್ಮೀಯರೆಲ್ಲರೂ ನನ್ನ JP ಅಂತಲೇ ಗುರುತಿಸ್ತಾರೆ. ಮೂಲತಃ ನಾನು ರಂಗಭೂಮಿ ನಟ, ಮತ್ತೆ ಟಿವಿ ಹಾಗೂ ಚಲನಚಿತ್ರ ಕಲಾವಿದ, ಜೊತೆಗೆ ಸಾಮಾಜಿಕ ಸೇವಾಕರ್ತ. ನಾನು ತುಂಬಾ ಚಿಕ್ಕವನಾಗಿದ್ದಾಗ ನಮ್ಮ ತಂದೆ ವೇದಬೋಧಿ ಬಸವಯ್ಯ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಪೇಟೆಯಲ್ಲಿ ವಾಸಿಸ್ತಾ ಇದ್ವಿ. ನಾವು ಅರ್ಚಕರು. ನಾವು ಮೂಲತಃ ವೇದಾಧ್ಯಯನ ಮಾಡಿ ಮತ್ತೆ ಶಾಸ್ತ್ರ ಇಂಥದನ್ನೆಲ್ಲ ನಾವು ಕರಗತ ಮಾಡ್ಕೊಂಡವ್ರು. ನಾವು ಮಹಂತರ ಮಠ ಅಂತ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಚಿಕ್ಕಪೇಟೆಯಲ್ಲಿತ್ತು. ನಾವು ಅಲ್ಲಿ, ನಮ್ಮ ತಂದೆಯವರು ಅಲ್ಲಿ ಅರ್ಚಕ ವೃತ್ತಿ ಮತ್ತೆ ಪೌರೋಹಿತ್ಯವನ್ನು ಮಾಡ್ತಾ ಇದ್ರು. ನಮ್ಮ ತಾಯಿ ಬ್ರಹ್ಮರಾಂಬಿಕಮ್ಮ ಅಂತ, ಅವರು ಆ ಕಾಲದಲ್ಲೇ ಒಂಥರ ರೆಬಲ್ ಅಂದ್ರೆ ಹೆಂಗಸರು ಕೂಡ ಯಾಕೆ, ಮಹಿಳೆಯರು ಕೂಡ ಯಾಕೆ ಶಾಸ್ತ್ರ ಸಂಪ್ರದಾಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಕೂಡ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿ ಇದ್ದವಂತವ್ರು. ನಾನು ಅವರ ಮಗನಾಗ ಓದ್ತಾ ಇದ್ದೆ. ಮೊದಲಿಂದಲೂ ನನಗೆ ಈ ಹರಿಕತೆ, ನಾಟಕ, ಚಲನಚಿತ್ರ ಇದ್ರ ಬಗ್ಗೆ ಬಹಳ ನನಗೆ ಆಸಕ್ತಿ ಇತ್ತು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಂದಾನೇ ಆಸಕ್ತಿ ಬಂತು. ಚಿಕ್ಕ ವಯಸ್ಸಿನಲ್ಲಿ ಆಸಕ್ತಿ ಇತ್ತು. ಅದು ಹೇಗೆ ಅದು ಓಪನ್ ಆಯ್ತು ಅಂತಂದ್ರೆ, ನಮ್ಮ ಭಾವ ಅವರು ಶ್ರೀಕಂಠಮೂರ್ತಿ ಅಂತ, ಅವರು ಮೂಲತಃ ರಂಗಭೂಮಿ ಕಲಾವಿದ. ಅವರು ಆಗ ಗುಬ್ಬಿ ಬೀರಣ್ಣ ಕಂಪನಿಯಲ್ಲಿ ಅವರು ದಶಾವತಾರ ನಾಟಕದಲ್ಲಿ ಅವರ ಒಂದು ಹಾಡು ತುಂಬಾ ಮೆಚ್ಚುಗೆಯನ್ನು ಪಡೆದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟ ಕೂಡ ಅವರಿಗಿತ್ತು. ಹಾಗಾಗಿ ಅವರು ಗುಬ್ಬಿ ಬೀರಣ್ಣ ಕಂಪನಿ ಆದ್ಮೇಲೆ ಮಹದೇವ ಸ್ವಾಮಿ ಕಂಪನಿ ಅಂತ ಗುರುರಾಜ ಡ್ರಾಮಾ ಥಿಯೇಟರ್ಸ್ ಅಂತ, ಈಗೇನು ಅಪ್ಸರಾ ಥಿಯೇಟರ್ ಇದೆ ನೋಡಿ, ಅಪ್ಸರಾ ಥಿಯೇಟರ್ ಅಲ್ಲಿ ಅವರು ಕ್ಯಾಂಪ್ ಹಾಕ್ತಾರೆ. ಅಲ್ಲಿ ಮೊದಲದು ಖಾಲಿ ಜಾಗ, ಅದು ಅಲ್ಲಿ ಹಾಕಿ ಅಲ್ಲಿ ರಾಜಾ ವಿಕ್ರಮ, ಚಂದ್ರಹಾಸ, ಮತ್ತೆ ಸಾಹುಕಾರ, ಸತ್ಯ ಹರಿಶ್ಚಂದ್ರ, ಸದಾರಮೆ ಇಂತಹ ಮುಂತಾದ ನಾಟಕಗಳನ್ನು ನಾನು ಬಾಂಬೆರಾಗಿದ್ರಿಂದ ಅವರು, ನಾನು ಹೋದಾಗೆಲ್ಲ ಅಲ್ಲಿ ಟಿಕೆಟ್ಸ್ ಇಲ್ಲ, ಫ್ರೀ. ಸೊ ನಮ್ಮ ಮನೆ ಚಿಕ್ಕಪೇಟೆಯಲ್ಲಿತ್ತು. ಅಲ್ಲಿಂದ ನೀವು ಹೌದು, ಅವಿನೀರ್ ರೋಡಲ್ಲಿ ನಾಟಕ ಆಗದೇನಿಲ್ಲ, ಪ್ರತಿದಿನ ಆಗ್ತಾನೆ ಇತ್ತು. ಅದು ಪ್ರತಿದಿನ ಆಗುವಂತ ನಾಟಕ. ಆ ರಾಜಾ ವಿಕ್ರಮ, ಚಂದ್ರಹಾಸ, ಸಾಹುಕಾರ, ಸದಾರಮೆ, ಸಂಪೂರ್ಣ ಆಗ ನಾನು ಮಿಡ್ಲ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ. ಮಾಮೂಲ್ಪೇಟ್ ಮಿಡ್ಲ್ ಸ್ಕೂಲ್ ಅಂತ ನಮ್ಮ ಗವರ್ನಮೆಂಟ್ ಸ್ಕೂಲ್ ಮಾಮೂಲ್ಪೇಟೆ ಅಂತ ಇದೆ, ಅಲ್ಲಿದ್ದು ಹೋಗ್ತಾ ಇದ್ದೆ. ಹೋದಾಗ ನನಗೆ ತುಂಬಾ ಅಲ್ಲಿ ಒಳಗಡೆ ಹೋಗಿ ಗ್ರೀನ್ ರೂಮ್ಸ್ ಹೋಗೋದು, ಅಲ್ಲಿ ಅವ್ರು ನೋಡೋದು, ಅವರು ಹೇಗೆ ಮೇಕಪ್, ತಾವೇ ಸ್ವಯಂ ಮೇಕಪ್ ಹಾಕೋತಾ ಇದ್ರು ಕಲಾವಿದರೆಲ್ಲ. ಅವಾಗ HTRS ಅಂತ ತುಂಬಾ ದೊಡ್ಡ ನಟರು. ಆಮೇಲೆ ಮಲ್ಲಿಕಾರ್ಜುನ್ ಅಂತ ಇದ್ರು, ಸರ್ವಮಂಗಳ ಅಂತ ಏನೊಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ರು, ಅವ್ರ ತಂದೆ ಅವರು. ಅವಾಗ ಹಾಸ್ಯ ಪಾತ್ರಗಳಲ್ಲಿ ಅವರು ರಿಸೀವರ್ ಅವರಿದ್ರು. ಸದಾರಾಮೆ ಆದಾಗ ಕಲ್ಯಾಣ್ ಕುಮಾರ್ ಮತ್ತು ರೇವತಿ ಅವರಿಬ್ಬರನ್ನು ಕೂಡ ಪಾತ್ರ ವಹಿಸ್ತಾ ಇದ್ರು. ಹೊನ್ನಪ್ಪ ಭಾಗವತರು ಬರ್ತಾ ಇದ್ರು, ನರಸಿಂಹರಾಜು, ಉದಯ್ ಕುಮಾರ್ ಇವರೆಲ್ಲ ಬರ್ತಿದ್ರು. ಆಗ ನನ್ಗೆ ನಾಟಕದ ಗೀಳು ತುಂಬಾ, ಅವ್ರು ಹೇಗ್ ಮೇಕಪ್ ಹಾಕ್ತಾರೆ. ಮತ್ತೆ ನಮ್ಮ ಭಾವ ಅವರೇ ಮುಖ್ಯ ಪಾತ್ರ ಮಾಡ್ತಾ ಇದ್ದಿದ್ದು, ಶ್ರೀಕಂಠಮೂರ್ತಿ ಅಂತ. ಅವರು ಬಂದಾಗ ಅವರನ್ನ ಹೇಗೆ ಎಲ್ಲರೂ ಎದ್ದು ನಮಸ್ಕಾರ ಮಾಡೋದು, ಇದ್ ಮಾಡಿದಾಗ ಕಲಾವಿದರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ನಾನೇ ಕಲಾವಿದ ಆಗ್ಬೋದು ಅನ್ನೋದು ಇನ್ಸ್ಪಿರೇಷನ್ ಇತ್ತು. ಅಲ್ಲಿನ ಹಾಡುಗಳನ್ನ ಸ್ವಲ್ಪ ಕಲಿತಾ ಇದ್ದೆ. ಚಂದ್ರಹಾಸ ಅಂತ ಒಂದು ನಾಟಕ, ಅದರಲ್ಲಿ ಬಾಲಚಂದ್ರಹಾಸ ಅದರಲ್ಲಿ ಒಂದು ಹಾಡು ಹೇಳ್ತಾನೆ, ಬಾ ತಂದೆ ನಾರಾಯಣ
ಶರಣಾಗತ ಬಾಲನ ನೀ ಕರುಣಾಕರ ನೀ ಭವಸಾಗರ. ನಂಗೆ ಯಾಕೆ ಅಂದ್ರೆ ಅದು ಜ್ಞಾಪಕ ಇದ್ದಿದ್ದಕ್ಕೆ ಸುಮ್ಮನೆ ಇಲ್ಲಿ ನಿಮ್ಗೆ ಒಳ್ಳೇದಾಯ್ತು ಸರ್. ಆ ಪಾತ್ರ ನಾನ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಪ್ರತಿದಿನ ಅವಾಗ ಚಿಕ್ಕ ವಯಸ್ಸಿನಲ್ಲಿ, ಯಾಕಂದ್ರೆ ಅದು ಚಿಕ್ಕ ಬಾಲಕನ ಪಾತ್ರ ಅನ್ನಿಸ್ತಿತ್ತು. ನಮ್ಮ ಭಾವ ಅವ್ರು ಅವಾಗ ಕರೆದ್ರೆ ನೀನ್ ಆ ಪಾತ್ರ ಮಾಡ್ತೀಯನೋ, ನಿಂಗೆ ತುಂಬಾ ಇಷ್ಟ ಇದೆ ಯಾವಾಗ್ಲೂ ಅಂತ ಹೇಳ್ತಿರೋರು. ಒಂದ್ಸತಿ ಏನಾಗುತ್ತೆ, ಆ ಹುಡುಗ ಅಕ್ಕಿಪೇಟೆಯಿಂದ ಬರ್ತಿರ್ತಾನೆ ಪ್ರತಿದಿನ, ಆ ಬಾಲನಟ ಪಾತ್ರ ಮಾಡೋನು. ಒಂದ್ಸಾರಿ ಏನೋ ಅವನಿಗೆ ಬಹುಶಃ ತಪ್ಪಿ 2 ಶೋ ಆಗ್ತಿತ್ತು, ಬೆಳಿಗ್ಗೆ ಮತ್ತೆ ಸಂಜೆ. ಆ ಬೆಳಿಗ್ಗೆ ಶೋಗೆ ನೀನ್ ಮಾಡ್ತೀಯಾ, ಒಂದ್ ಸಂಜೆ ಬರ್ತಾನೆ ಅಂತ ಹೇಳಿ ಕಲ್ತ್ಕೊಂಡಿದ್ಯಾ ಅಂತ ಅವತ್ತು ಹಿಂದಿನ ದಿನ ಸ್ವಲ್ಪ ಡೈಲಾಗ್ಸ್ ಎಲ್ಲ ಕಲಿಸಿದ್ರು. ಅವತ್ ಬೆಳಿಗ್ಗೆನ ಶೋಗೆ ಅಂತ ಜನನೂ ಇರ್ಲಿಲ್ಲ, ಹೋಗಿ ನಾನು ಅಭಿನಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಸ್ವಲ್ಪ ಬಾಯೆಲ್ಲ ಸ್ವಲ್ಪ ಒಂಚೂರು ಒಣಗಿ ಇದ್ ಮಾಡಿ, ಆಗ ಅಷ್ಟೊಂದು ಮುಂದೆ ನೋಡೋಣ ಅವಕಾಶ ಸಿಕ್ಕಾಗ ಅಂತ ಹೀಗೆ ನಾನು ಹರಿಕತೆ, ಗುರುರಾಜ ನಾಯ್ಡು ನಮ್ಮ ಮನೆ ಹತ್ರ ಇತ್ತು, ಅವರ ಹರಿಕತೆ ಕೇಳೋದು. ಮತ್ತೆ ತುಂಬಾ ಉಪಕಥೆಗಳೆಲ್ಲ ತುಂಬಾ ಅದ್ಭುತವಾಗಿತ್ತು. ಮತ್ತೆ ಅಲ್ಲಿ ಬೇರೆ ಬೇರೆ ಹರಿಕತೆಗಳನ್ನ ಕೇಳೋದು, ಸಂಗೀತ ಇಂಥದ್ರಲ್ಲೆಲ್ಲ ತುಂಬಾ ಆಸಕ್ತಿ ಬರುತ್ತೆ ನನಗೆ. ಓದ್ತಿರುವಾಗ ಆಮೇಲೆ ನಾನು ಕೂಡ ಅರ್ಚಕ ವೃತ್ತಿಯನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೆ. ಆದ್ರೂ ಹಾಗೂ BSc ಮುಗೀತು ನಂಗೆ. ಈ ಪ್ರಸಾದ ತಗೊಂಡು ಒಂದ್ಸಾರಿ NGF ಚೇರ್ಮನ್ ಒಬ್ರಿದ್ರು, ಸಚ್ಚಿದಾನಂದ ಮೂರ್ತಿ ಅಂತ. ಅವ್ರ ಮನೆಗೆ ಹೋಗಿ ಪ್ರಸಾದ ಕೊಡುವಾಗ ಅವರು ಏನ್ ಮಾಡಿದ್ಯಾ ಎತ್ತ ಅಂತ ಹೇಳ್ದೆ ನಾನು, ಎಷ್ಟು ಬರುತ್ತೆ ನಿಂಗಲ್ಲಿ 200 rupees ಕೊಡ್ತಾನೆ ಅಂತ ಅಷ್ಟೇ ಕೊಡ್ತಾ ಇದ್ದ. ಆಗ ಅವ್ರು ಇಲ್ಲ ನೀನ್ NGF ಬಾ ಅಂತ ನನ್ನ NGF ಕರ್ಸ್ಕೊಂಡ್ರು. NGF ಕರ್ಸ್ಕೊಂಡ್ರು. ಮತ್ತೆ ನಾನು SRC ಕಾಲೇಜ್ನಲ್ಲಿ ಓದುವಾಗ ನನಗಿಂತ 1 ವರ್ಷ ಸೀನಿಯರು ನಾಗಾಭರಣ, ದೇವರಾಜು, ಚಂದ್ರಕುಮಾರ್ ಸಿಂಗ್ ಅಂತಿದ್ರು. ಮತ್ತೆ ಇವರೆಲ್ಲ ಅಲ್ಲಿ ರಾಮಮೂರ್ತಿ ಅಂತ ಇದ್ರು. ನನ್ನ ಗುರುಗಳು ಪ್ರೊಫೆಸರ್ ನಾಗರಾಜ್ ಅಂತ, ಅವರು ನಾಟಕದಲ್ಲಿ ತುಂಬಾ ಒಂದು ರಂಗಕರ್ಮಿ ಮತ್ತೆ ಗ್ರೇಟ್ ಡ್ರಾಮಾಟಿಸ್ಟ್. ಅವರು ಶ್ರೀರಂಗರ ಸಮಕಾಲೀನರು. ಅವರು ಅವರ ಕೈ ಕೆಳಗೆ ನಾವೆಲ್ಲರೂ ಕೂಡ, ನಾನು ನಾಗಾಭರಣ ಅವರೆಲ್ಲರೂ ಕೂಡ ಅವರ ಕೈ ಕೆಳಗೆ. ನಾನು ಅವಾಗ ರಂಗಭೂಮಿ ಹಿನ್ನೆಲೆಯಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ನಾಟಕ ತುಂಬಾ ಇಷ್ಟ ಆಗಿ ತುಂಬಾ ಜನರ ಸಂಪರ್ಕ ಬಂತು. ಹಾಗೆ ಸೊ ಹಳೆಯದೆಲ್ಲವನ್ನು ಸ್ವಲ್ಪ ಹೇಗ್ ಬಂತು ಏನು ಎಲ್ಲವನ್ನೂ ನಾನು ಓದ್ತಿದ್ದೆ. ಆ ಕಾಲದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಎಕ್ಸ್ಪೈರ್ ಆದಾಗ ನಾನು ಅವಾಗ ಹೊಸ ರೋಡ್ ಅಂತ ಅಭಿನಯ ಥಿಯೇಟರ್ ಅಲ್ಲಿ ನಾಟಕ ಕಂಪನಿ ಇತ್ತಲ್ಲಿ, ಅವ್ರು ನಂಗೆ ಇನ್ನೂ ಚೆನ್ನಾಗ್ ಗೊತ್ತು. ನಾನು ಹೋಗ್ತಿರ್ಬೇಕಾದ್ರೆ ಗುರುರಾಜ್ ಇವರು ಯಾರೋ ನಮ್ಮ ಸುಬ್ಬಯ್ಯ ನಾಯ್ಡು ಅವರು ಎಕ್ಸ್ಪೈರ್ ಆದ ದಿನ ಅವರ ಶ್ರೀಮತಿಯವರು ಕೂಡ ಅಂದೇ ಎಕ್ಸ್ಪೈರ್ ಆಗ್ತಾರೆ ಅವ್ರ ಜೊತೆನೆ. ಆ ಎರಡನ್ನು ಕೂಡ ಮೆರವಣಿಗೆ ಮಾಡ್ತಾರೆ ಲಾರಿಲಿ ಇಟ್ಟು. ಆಗ ನಾನು ಆ ಹಿಂದೆನೆ ಹೋಗಿ ನಾನು ಜೊತೆಗೆ, ಯಾಕಂದ್ರೆ ಅವರ ಮೊದಲನೇ ನಾಯಕ ಅವರು ಸುಬ್ಬಯ್ಯ ನಾಯ್ಡು ಅವರು ಮೊದಲು ಸಿನಿಮಾ ನಾಯಕ ಅವರು, ತುಂಬಾ ಅದ್ಭುತವಾದ ನಟ ಅವರು. ಸೊ ಆ ಕಾಲದಿಂದನೂ ಅಲ್ಲೇ ಮತ್ತೆ ಅಭಿನಯ ಥಿಯೇಟರ್ ಅಲ್ಲೇ ಚಿಂದೋಡಿ ವೀರಪ್ಪ ಅವ್ರ ನಾಟಕವನ್ನು ಕೂಡ ನಾನು ನೋಡಿದ್ದೀನಿ. ಗುಬ್ಬಿ ವೀರಣ್ಣ ಅವ್ರ ನಾಟಕವನ್ನ ನಾನು ನೋಡಕ್ ಆಗ್ಲಿಲ್ಲ, ಮತ್ತೆ ಅವ್ರ ಪಾತ್ರಗಳ ಬಗ್ಗೆ ಎಲ್ಲ ನಾನು ಕೇಳ್ಬಿಟ್ಟಿದ್ದೆ. ಅಲ್ಲ, ನೀವು ಹೋಗ್ತಾ ಇದ್ರಿ, ನೋಡ್ತಾ ಇದ್ರಿ, ಮಾಡ್ತಾ ಇದ್ರಿ, ಇನ್ಸ್ಪೈರ್ ಎಲ್ಲ ಹೇಳ್ತಾ ಇದ್ರಿ. ಹೇಗೆ ಎಜುಕೇಶನ್ ಕಡೆ ನೀವು? ಎಜುಕೇಶನ್ ಜೊತೆಗೆ ಅದೋ ಒಂದು ಭಾಗ ಅಷ್ಟೇ. ನಮ್ಮ ಬಿಡುವಿನ ಟೈಮ್ ಸಿಗ್ತಾ ಇತ್ತ? BSc ಕಂಪ್ಲೀಟ್ ಮಾಡಿ ನಾನು LLB ಕೂಡ ಸೇರ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ NGF ಅಲ್ಲಿ ಕೆಲಸ ಸಿಕ್ತು. NGF ಅಲ್ಲಿ ಕೆಲಸ ಸಿಕ್ತು. ಪ್ರಸಾದ ಕೊಡಕ್ ಹೋಗ್ತೀರಾ? ಅವರೇ ಹೊರ ಕೊಟ್ಟಂಗೆ 75 ಅಲ್ಲಿ ನಾನು NGF ಸೇರ್ಕೊಂಡೆ. ನಾನ್ ಸೇರಿದ ದಿನ ಸರಿಗಮ ವಿಜಯವನು ಕೂಡ ಅವತ್ತೇ ಬಂದು ನೋಡಿ, ವಿಜಯ್ ಕುಮಾರ್ ಅಂತ, ಅವಾಗ ಅವನು ವಿಜಯ್ ಕುಮಾರ್ ಅಂತ ಅವನು ಬಂದು ಸೇರ್ಕೋತಾನೆ. ಒಂದಷ್ಟು ಕಲಾವಿದರೆಲ್ಲ ಅವತ್ತು ನಾವೆಲ್ಲರೂ ಸೇರ್ಕೋತೀವಿ. ನಾವೇ ಅಲ್ಲಿ ಒಂದು ಯಶಸ್ವಿ ತಂಡ ಅಂತ ಒಂದು ಕಟ್ಟಿ NGF ಅಲ್ಲಿ ಏನಾಗುತ್ತೆ, ಮಂತ್ಲಿ ಡ್ರಾಮಾ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಕೊಡ್ತಾ ಇದ್ರು. ಮಂತ್ಲಿ ಒಂದು ಡ್ರಾಮಾ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡ್ತಿದ್ರು. ಆಗ ನಾವು ಮಂತ್ಲಿ ನಾಟಕಗಳನ್ನ NS ರಾವ್ ಇರ್ಬೋದು, AS ಮೂರ್ತಿ ಅವ್ರ ನಾಟಕ ಇರ್ಬೋದು, ಪರ್ವತವಾಣಿ ಅವ್ರದ್ದು ಇರ್ಬೋದು, ಅಥವಾ ಸಿಂಹ ಅವ್ರದ್ದು ಇರ್ಬೋದು, ಅಥವಾ ಕೈಲಾಸಂ ನಾಟಕಗಳು, ಇದನ್ನೆಲ್ಲ ಪ್ರತಿ ದೊಡ್ಡ ವ್ಯಕ್ತಿಗಳ ಜೊತೆ ಮಾಡ್ತಾ ಬಂದ್ವಿ. ಆಗ ನಾನು ಸರಿಗಮ ವಿಜಯ್ ಇಬ್ಬರು ಸೇರಿ ಒಂದು ತಂಡ ಕಟ್ಟಿದ್ವಿ, ಯಶಸ್ವಿ ಕಲಾವಿದರು ಅಂತ ಕಟ್ಟಿ ಅವರು ಒಂದು ಸಂಸಾರದಲ್ಲಿ ಸರಿಗಮ ಅನ್ನೋ ಬರೀತಾರೆ. ನಾನು ಅದಕ್ಕೆ ಕಾರ್ಯದರ್ಶಿ. ಅದರಲ್ಲಿ ನಾನು ಒಂದು ಮುಖ್ಯ ಹಾಸ್ಯ ಪಾತ್ರ ಕೂಡ ನಾನು ನಿರ್ವಹಿಸ್ತೀನಿ. ಒಂದು ತುಂಬಾ ಚೆನ್ನಾಗಿದೆ ಅದರಲ್ಲಿ. ಯಾವ ಬಸ್ಸು ಯಾವ ರೈಲು ಅಂತ ಒಂದು ಡೈಲಾಗ್ ಅದು. ಆ ಡೈಲಾಗಿನ ಮೂಲಕ ನಾನು ಡೈಲಾಗ್ ಹೇಳಿ ಸರ್ ವೀಕ್ಷಕರಿಗೆ. ಅದೇ ಮಾತಾಡ್ತಿದ್ರೆ ಏನಾಗುತ್ತೆ, ನಾನು ಒಂಥರ ಪರಾವಲಂಬಿ.
ಸ್ವಾವಲಂಬಿ. ನಾನು ಸ್ವಂತ ದುಡಿಯಲ್ಲ, ನಾನು ಮಗನ ಒಂದು ದುಡಿಮೆ ಮೇಲೆ ನಾನು ಯಾವಾಗ್ಲೂ ಡಿಪೆಂಡ್ ಆಗಿರ್ತೀನಿ. ಆ ಮಗ ಬಂದಾಗೆಲ್ಲ ಅವನ ಮಗ ನೀನ್ ಮನೆ ಬಿಟ್ಟು ಹೋಗು, ಯಾಕಂದ್ರೆ ನನ್ನ ನೋಡಿದ್ರೆ ಅವ್ನಿಗೆ ಆಗ್ತಾನೆ ಇರಲ್ಲ, ಯಾವಾಗ್ಲೂ ಮೂದಿಸ್ತಿರ್ತಾನೆ, ಹೋಗು ಮನೆ ಬಿಟ್ಟಂದ್ರೆ ಹೋಗ್ತೀನಪ್ಪ, ಯಾವ್ದಾದ್ರು ಬಸ್ಕೋ ರೈಲ್ಗೋ ಬಿಡ್ಸುತ್ತ ಹೋಗ್ತೀನಿ, ಯಾವ ಬಸ್ಸು ಯಾವುದೇ ಇಲ್ಲೋ ಅಂತ ಅದ್ರ ಪದೇ ಹೇಳ್ತಾ ಇದ್ದೆ. ಈ ಪದೇ ಹೇಳೋದನ್ನು ಕೂಡ ಅದೊಂಥರ ವಿಲಕ್ಷಣವಾದ ಒಂದು ಮ್ಯಾನರಿಸಮ್ ಅಂತ ಕರೀತಾರೆ. ಮುಂಬೈ ವೀರಣ್ಣ ಅವ್ರು ಮಾಡುವಾಗ ಅವರು ಹಾಗೇನೇನೆ, ಅವರು ಆದಿಮೂರ್ತಿ ಪಾತ್ರ ಮಾಡುವಾಗ ಅವ್ನು ಎಷ್ಟೊಂದು ಕೇಳ್ತಾನೆ ಇರ್ತಾನೆ ತೆಲುಗಲ್ಲಿ, ಇವ್ರು ಹೇಳ್ತಾನೆ ಇರ್ತಾರೆ, ತಿರ್ಗಾ ಹೇಳ್ತಾ ಇರ್ತಾರೆ. ಆ ರೀತಿ ಅವಾಗ ಅದು ರಿಪೀಟ್ ಆಗಿದ್ದಂತ ಅದು ನಾನು ಈಗಲೂ ಕೂಡ ಎಷ್ಟೋ ಜನ ಯಾವ ಬಸ್ಸೋ ಯಾವ ರೈಲು ಅಂತಲೇ ಗೊತ್ತಿರ್ತಾರೆ. ಸೊ ಹಾಗಾಗಿ ಅದೊಂದು ಹಾಗೆ ಸುಮಾರು ನಾಟಕಗಳನ್ನ ಸಾವಿರಾರು ಪ್ರದರ್ಶನಗಳನ್ನು ಕಂಡಿದೆ. ಅದು ಬಹಳ ಅತಿ ಎಷ್ಟು ನಾಟಕಗಳನ್ನ ನೀವು ಅದೇ ಅಭಿನಯಿಸಿದ್ದೀರಾ? ಸಂಸಾರ ಸರಿಗಮ ಸುಮಾರು 1000 ಪ್ರದರ್ಶನ ಅದರಲ್ಲೇ ಮಾಡಿದೆ. ಅದು ಬಿಟ್ಟು ಭಕ್ತ ಕನಕದಾಸ ಅಂತ ಒಂದು ದಿವಂಗತ ಉದಯಕುಮಾರ್, ಕಲಾಕೇಸರಿ ಉದಯಕುಮಾರ್ ಅಂತ, ಅವರು ಭಕ್ತ ಕನಕದಾಸ ಅಂತ ಒಂದು ನಾಟಕ ಬರೆದು ಅವರೇ ಪಾತ್ರ ವಹಿಸಿ ಅದನ್ನ ಒಂದು ಸಾವಿರಾರು ಪ್ರದರ್ಶನಗಳು ನೀಡಿತ್ತು. ಅದರಲ್ಲಿ ದಿನೇಶ್ ಒಂದು ಮುಖ್ಯ ಹಾಸ್ಯ ಪಾತ್ರ ವಹಿಸ್ತಾ ಇದ್ರು. ಅವ್ರು ಎಕ್ಸ್ಪೈರ್ ಆದ್ಮೇಲೆ, ಅಂದ್ರೆ ಅವರು ತೀರ್ಕೊಂಡ್ಮೇಲೆ ಆ ಪಾತ್ರ ನನಗೆ ಸ್ವಲ್ಪ ದಿನೇಶ್ ಹೋಲಿಕೆ ಇದೆ ನಂದು, ಮತ್ತೆ ವಾಯ್ಸ್ ಎಲ್ಲ ಸ್ವಲ್ಪ ಹೋಲಿಕೆ ಬರುತ್ತೆ. ನನಗೆ ಆ ಪಾತ್ರ ಸಿಕ್ಕ ಅದೊಂದು 300-400 ಪ್ರದರ್ಶನಗಳನ್ನು ತುಂಬಾ ಎಲ್ಲಾದ್ರಲ್ಲೂ ನಿಮ್ಗೆ ಹಾಸ್ಯ ಏನೋ ಒಂಥರ ಬ್ರ್ಯಾಂಡ್ ಆಗುತ್ತೆ. ಬಟ್ ನನಗೆ ಗಂಭೀರವಾದ ಪಾತ್ರಗಳು ಕೂಡ ತುಂಬಾ ಇಷ್ಟ. ಬಟ್ ಅದಕ್ಕೆ ಸೂಟ್ ಆಗ್ತೀರಾ ಸರ್? ಹಾಸ್ಯ ಪಾತ್ರಕ್ಕೆ ಸ್ವಲ್ಪ ಒಂಚೂರು ಬ್ರ್ಯಾಂಡ್ ಆಗಿದ್ದೀನಿ, ಹಾಗಾಗಿ ಅದು ಮಾಡ್ತಿರ್ಬೇಕಾದ್ರೆ ಸಂಸಾರ ಸರಿಗಮ ಅದರಲ್ಲಿ ಸುಮಾರು ಶೋಸ್. ನಾಟಕ ಆಯ್ತು, ನೀವು ಸರಿಗಮ ವಿಜಿ ತಂಡದಿಂದ ಎಲ್ಲ ಶೋಸ್ ಎಲ್ಲ ಕೊಡ್ತೀರಾ, ನಾಟಕದಲ್ಲಿ ಇದ್ ಮಾಡ್ತೀರಾ. ಫಿಲ್ಮ್ಗೆ ಹೇಗೆ ಜಂಪ್? ಅಷ್ಟೇ, ಅದಕ್ಕೆ ಮೊದಲು ದೂರದರ್ಶನ್ ಇಲ್ಲಿ ಆಗುತ್ತೆ, ಸ್ಥಾಪನೆ ಆಗುತ್ತೆ. ಆಗ ರಂಗಭೂಮಿ ಕಲಾವಿದರಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ತುಂಬಾ ಕಾಸ್ಟಿಂಗ್ ಮಾಡ್ತಾರೆ. ಆಗ ನಾನು ಸುಮಾರು ಒಂದು 130 ದೂರದರ್ಶನ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಎಲ್ಲ 13 ಎಪಿಸೋಡ್ಸ್. ಸಂಬಂಧ ಮಾಲೆ ಅಂತ ಅದರಲ್ಲಿ ಒಂದು ಗುಂಡಪ್ಪನ ಪಾತ್ರ ಬರುತ್ತೆ ಅಂತ, ತುಂಬಾ ಅದ್ಭುತವಾದ ಫೇಮಸ್ ಆದ ನಾಟಕ. ಇದು ಟಿವಿ ಸೀರಿಯಲ್ ಅಂದ್ರೆ ಆಷಾಢಭೂತಿ ಪಾತ್ರ ಆಗ್ತಂದು, ಅದ್ರಲ್ಲಿ ಸಂಬಂಧ ಮಾಲೆ ಅಂತ. ಅದು ಕ್ಯಾರೆಕ್ಟರ್ ಮಾಡಿದ್ರಿ? ಗುಂಡಪ್ಪ ಅಂತ ಒಂದು ಗೋಮುಖ ವ್ಯಾಕರ, ಅದ್ರದ್ದು ತುಂಬಾ ಚೆನ್ನಾಗಿ ನಿಭಾಯಿಸಿದೆ. ಅದೆಲ್ಲೋದ್ರು ಪ್ರೇಕ್ಷಕರನ್ನ ನೋಡಿದ್ರೆ ಕೆಲವರೆಲ್ಲ ತುಂಬಾ ಇನ್ನೋಸೆಂಟ್ ಪೀಪಲ್ ಏನ್ ಮಾಡೋರು ನನಗೆ ಬೈಯೋರು, ಏನ್ ರೇ ಈ ತರ ಮಾಡ್ತೀರಾ ನೀವು, ಸರಿ ಇಲ್ಲ ಅಂತ. ಆತರ ಎಲ್ಲ ಆಗಿದ್ದುಂಟು. ಆ ನ್ಯಾಚುರಲ್ ಸಹಜ ಒಂದಿದಾಗ. ಆಗ ಆ ನನ್ನ ಸಂಸಾರ ಸರಿಗಮ ನಾಟಕವನ್ನ ಅಮೃತಮ್ಮ ಅವ್ರು ಬಂದು ನೋಡ್ತಾರೆ. ಮಂಜುಳಾ ಅವರು, ದಿವಂಗತ ಮಂಜುಳಾ ಇದ್ದಾರಲ್ಲ, ಅವರ ಪತಿಯವರು. ಅವ್ರು ಬಂದ ಚಿತ್ರ ನನ್ನ ನಾಟಕವನ್ನು ನೋಡಿ, ನಿನಗೆ ನಾನು ಒಂದು ಪಾತ್ರವನ್ನು ಕೊಡ್ತೀನಿ ಅಂತ ಅವರು ಅವಾಗ ನನ್ಗೆ ಮಧುರ ಬಾಂಧವ್ಯ ಅಂತ 1986ನೇ ಇಸ್ವಿ ಅಂಬರೀಷ್, ಗೀತಾ ಮತ್ತೆ ನಮ್ಮ ತಾರಾ, ಜೈ ಜಗದೀಶ್, ನಾನು ಒಂದು ಮುಖ್ಯ ಪಾತ್ರ ಅದರಲ್ಲಿ. ಅಣ್ಣನ ಪಾತ್ರ, ಗೀತಾ ಅವರ ಅಣ್ಣನ ಪಾತ್ರ ಸಿಗುತ್ತೆ. ಅದು ಚೆನ್ನಾಗಿ ಹೋಗುತ್ತೆ. ಆದ್ರೆ ನನಗೆ, ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದರಿಂದ NGF ಅಲ್ಲಿ ಹೆಚ್ಚಿಗೆ ನನಗೆ ರಜದ ಮಹವ ಇದ್ದಿದ್ದರಿಂದ, ದೂರದರ್ಶನ್ಗಾದ್ರೆ ದೂರದರ್ಶನ್ ಪ್ರೋಗ್ರಾಮ್ಸ್ ಅಥವಾ ನಾಟಕಗಳಾದ್ರೆ ಅದು ಸಂಜೆ ಮೇಲೆ ಇದ್ದಿದ್ದು, ಅದೇಗೋ ನಾವು ಮಾಡ್ತಾ ಇದ್ದಿದ್ದು. ಹಾಗಾಗಿ ಮಧುರ ಬಾಂಧವ್ಯ ಆದ್ಮೇಲೆ ಆಮೇಲೆ ಬಣ್ಣದ ಗೆಜ್ಜೆ ಮಾಡಿದೆ. ಆಮೇಲೆ ರವಿಚಂದ್ರನ್, ಹೌದು, ಊರ್ವಶಿ ಅಂತ ಮಾಡಿದೆ. ಮತ್ತೆ ನಮ್ಮ ಉಷ್ ಮಾಡಿದೆ ಫಿಲಮ್, ಆಪರೇಷನ್ ಅಂತ. ಉಷಲ್ಲಿ ತುಂಬಾ ಫೇಮಸ್ ಆಗಿದೆ, ತುಂಬಾನೇ ಫೇಮಸ್ ಆಗಿದೆ ಇದರಲ್ಲಿ. ಆಮೇಲೆ ರಾಜಕೀಯ ಅಂತ ಮಾಡಿದೆ. ಕೆಲವು ಚಲನಚಿತ್ರಗಳು ಬಿಡುಗಡೆ ಆಗ್ಲಿಲ್ಲ. ಎಷ್ಟು ಫಿಲ್ಮ್ಸ್ ಅಲ್ಲಿ ನೀವು ಒಂದು 30-32 ಮಾಡಿದ್ದೀನಿ. ಆದ್ರೆ ನಾನು ತುಂಬಾ ಹೆಸರು ತಂದು ಕೊಟ್ಟಿದ್ದು ಅಂದ್ರೆ ನಮ್ಮ ಉಷ್ ಫಿಲಮ್. ಉಷ್ ಫಿಲಮ್ ಅಲ್ಲಿ ಅದಕ್ಕೆ ನಮ್ಮ ಉಪೇಂದ್ರ ಅವರು ನಾನು ಈಗಲೂ ಕೂಡ ಧನ್ಯವಾದ ಹೇಳ್ಬೋದು. ಎಷ್ಟೋ ಜನ ನಾವು 100 ಚಿತ್ರ ಮಾಡಿದೀವಿ, 200 ಚಿತ್ರದಲ್ಲಿ 300 ಚಿತ್ರ ಆಗ್ತಾರೆ. ನನಗೆ ಏನಾಗಿದೆ ಅಂತಂದ್ರೆ ಆ ಉಷ್ ಫಿಲಮ್ ಅಲ್ಲಿ ಮಾಡಿದ್ದು 3 ಚಿತ್ರದಲ್ಲಿ ಮಾಡ್ದಂಗಿದೆ. ಈಗಲೂ ಗುರುತಿಸ್ತಾರೆ. ಅದು ಆ ಉಷ್ ಫಿಲಮ್ ಅಲ್ಲಿ ನಮ್ಮ ಫ್ರೆಂಡ್ ಹಾಗೆ ಹೇಳ್ತಿದ್ರು ಸರ್, ಉಷ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ನೀವು ಬರೋಕ್ ಮುಂಚೆನೂ 10 ನಿಮಿಷಕ್ಕೆ ಮುಂಚೆ ನಾವು ಡಿಸ್ಕಸ್ ಮಾಡ್ತೀವಿ. ಅದೇನಾಗುತ್ತೆ, ಒಂದು 25 ವರ್ಷಗಳಾಯ್ತು ಬಂದದಾಗ್ಲೇ, 22 ವರ್ಷ, 1995ರಲ್ಲಿ ಬಂದಿದ್ದು. ಆದ್ರೂ ಕೂಡ ಇನ್ನು ಎಲ್ಲಾದ್ರೂ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಆಸ್ಪತ್ರೆ ರೆಕಗ್ನಿಷನ್ ಕೊಡ್ತಾರೆ. ಸ್ವಲ್ಪ ನಾನು ಅಷ್ಟು ಬದಲಾಗಿಲ್ಲ, ಹಾಗಾಗಿ ಅವರು ಆಗೋದು ಇಲ್ಲ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಆಗ ಅದು ಉಷ್ ಫಿಲ್ಮ್ ಮಾಡಿದೆ. ಅದಾದ್ಮೇಲೆ ನಾನು ನಾಟಕಗಳನ್ನ, ಚಲನಚಿತ್ರಗಳನ್ನ ಮಾಡುವಂತ ಸಮಯದಲ್ಲಿ ನನಗೊಂದು ಕಾಡ್ತಾ ಇತ್ತು, ಏನಾದ್ರೂ ಒಂದು ಸಮಾಜ ಸೇವೆ ಯಾವ್ದು ಮಾಡ್ಬೇಕು. ಒಬ್ಬ ಕಲಾವಿದ ಬರ್ತೀನಿ, ಆ ಘಟ್ಟಕ್ಕೆ ಬರ್ತೀನಿ. ಇಂಡಸ್ಟ್ರಿ ಅಂದ್ರೆ ನಾಟಕ ಆಗಿರ್ಬೋದು, ನೀವು ಮಾಡ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ದೂರದರ್ಶನ್, ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ನೀವು ಮದುವೆ, ಮಕ್ಕಳು,
ಅದಾದ ನಂತರ ಹೋಗೋಣ ಅಲ್ಲಿಗೆ. 1977ರಲ್ಲಿ ನಾನು ಮೈಸೂರಿನಲ್ಲಿ ಉಮಾದೇವಿ ಅಂತ ನನ್ನ ಅವರು ಕಲಾವಿದ್ರ? ಇಲ್ಲ, ಅವಳು ಆಕ್ಚುಲಿ ಟೀಚರ್. ಅಲ್ಲಿ ಹೈಸ್ಕೂಲ್ ಟೀಚ್ ಮಾಡ್ತಾ ಇದ್ಲು. ಅವಳನ್ನ ನೋಡಿ ಮದ್ವೆ ಆಗುತ್ತೆ. ಆಮೇಲೆ ಬ್ಯಾಂಗ್ಳೂರಿಗೆ ಅವಳು JSS ಕಾಂಪೋಸಿಟ್ ಕಾಲೇಜ್ ಅಂತ ಜಯನಗರ ಈ ಬ್ಲಾಕ್ ಅಲ್ಲಿ ಇದೆ, ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಒಂದಷ್ಟು ಪ್ರಮೋಷನ್ಸ್ ಬಂದು ಕೊನೆಗೆ ಅವಳು ವೈಸ್ ಪ್ರಿನ್ಸಿಪಲ್ ಆಗಿ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಜ್ಯೋತಿ ಸ್ವರೂಪ್ ಅಂತ ಅಮೆರಿಕಾನಲ್ಲಿ ಸೆಟ್ಲ್ ಆಗಿದ್ದಾನೆ. ಒಬ್ಬ ಮಗಳು ಮೃಣಾಲಿನಿ ಅಂತ ಅವಳು ಮೀಡಿಯಾನಲ್ಲೇ ಇದ್ದಾಳೆ. ಮೀಡಿಯಾನಲ್ಲಿ ನಮ್ಮ ಸುವರ್ಣ ಚಾನೆಲ್ ಇದ್ದಾಳೆ. ಇಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲಿದ್ದಾರೆ. ಸರ್, ಮನೆಯವ್ರ ಫ್ಯಾಮಿಲಿ ಸಪೋರ್ಟ್ ನಿಮ್ಗೆ ಖುಷಿ ಆಗುತ್ತಾ? ಅಂದ್ರೆ ಅವರು ನೀವು ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ತುಂಬಾ ಸಾಧ್ಯನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಂಸಾರ ಸರಿಗಮ ನಾಟಕ ಇದ್ದಾಗ ಪ್ರತಿದಿನ ಈ ಯಾವುದು ಈ ಅಣ್ಣಮ್ಮ ಏನೋ ಉತ್ಸವ ಆದಾಗ ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಾದಾಗ ಅಥವಾ ಗಣೇಶನ್ ಪ್ರೋಗ್ರಾಮ್ ಆದಾಗ ಪ್ರತಿದಿನ ಇರೋದು. ಹಾಗಾಗಿ ಮನೆಗೆ ಸರಿಯಾಗಿ ಹೋಗೋದು ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಏನಂದ್ರೆ ಅವರು ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇದೆ. ಸಹಕಾರ ಮನೆಯಲ್ಲಿ ಚೆನ್ನಾಗಿ ಸಿಕ್ತು ನಂಗೆ. ಸೊ ಈ ಫ್ಯಾಮಿಲಿ ಐ ಮೀನ್ ಎಲ್ಲಾದ್ರೂ ಹೋಗಿ ಬಂದು ಶೂಟಿಂಗ್ ಶೇರ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ರಿ. ಫೈನ್. ಇವಾಗ ನೆಕ್ಸ್ಟ್ ನಿಮ್ಮ ಈ ಫ್ಯಾಮಿಲಿ ಇಂದ ಅಂದ್ರೆ ಈ ಆಕ್ಟಿಂಗ್ ಪ್ರೊಫೆಷನ್ ಇಂದ ಇವಾಗ ನೀವ್ ಹೇಳಕ್ ಬಂದ್ರಲ್ಲ ಸಂಸ್ಥೆ ಹೆಸರು, ಅದನ್ನ ಹಾಗಾಗಿ ನಾನು ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನೋದು. ಅಂದ್ರೆ ಯಾಕೆ ಬಂತು ನಿಮ್ಗೆ, ಹೇಗ್ ಬಂತು? ಕಲಾವಿದನಾಗಿ ಏನೋ ಒಂದು ತುರ್ತ ನನ್ನಲ್ಲಿ ಇತ್ತು, ಒಬ್ರು ಸಹಾಯ ಮಾಡ್ಬೇಕು. ಕಲಾವಿದರು ಇಸ್ ಆಲ್ಸೋ ಯುವರ್ ಅನ್ ಆರ್ಟಿಸ್ಟ್ ಅಲ್ವಾ? ಹೌದು, ಇದು ಆರ್ಟಿಸ್ಟ್ ಆದ್ರೂ ಕೂಡ ಒಬ್ಬ ಆರ್ಟಿಸ್ಟ್ ಗೆ ಒಳಗಡೆ ತುಡಿತಾ ಇರುತ್ತೆ, ಏನಾದ್ರೂ ಒಂದು ಸಮಾಜಕ್ಕೆ ಸೇವೆ ಮಾಡ್ಬೇಕು. ಆಗ ನೋಡಿದ್ರೆ ಒಂಥರ ಅಭಿನಯನೂ ಕೂಡ ಒಂಥರ ಅದು ಒಂಥರ ಸೇವೆನೆ, ಬೇರೆಯವ್ರಿಗೆ ಒಂಥರ ಮಾಡುವಂಥದ್ದು. ಆದ್ರೂ ಕೂಡ ನಾನು ಏನಾದ್ರೂ ಒಂದು ಇದನ್ನ ಬಿಟ್ಟು ಏನಾದ್ರೂ ಒಂದು ಸೇವೆ ಮಾಡ್ಬೇಕು ಅಂತಿದ್ದಾಗ ನಡಹಳ್ಳಿ ಶ್ರೀಪಾದರಾವ್ ಅಂತ ಒಬ್ರು ಪರಿವರ್ತನಾ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ಹೊಸ ಬದುಕು ಎನ್ನುವ ಒಂದು ಕಾದಂಬರಿ ಬೆಂಗಳೂರಿನಲ್ಲೇ ಬರೆದು ಮಾದರಿ ಆಗೋದಕ್ಕೆ ಅವರೇ ಒಂದು ಹೆಣ್ಣು ಮಗು ಇರುವಂತ ವಿಧವೆ ಮದುವೆ ಆಗಿರ್ತಾರೆ. ಮದುವೆ ಆಗಿ ಅವರು ತಮ್ಮ ಪರಿವರ್ತನಾ ಸಂಸ್ಥೆಯ ಉದ್ಘಾಟನೆಗೆ ನಮ್ಮ ನಾಟಕ ಬೇಕು ಅಂತ ಬರ್ತಾರೆ, ಸಂಸಾರ ಸರಿಗಮ ನಾಟಕ. ನಾನು ಅವಾಗ ಅವ್ರ ಬಗ್ಗೆ ಎಲ್ಲ ಕೇಳ್ತೀನಿ, ಮಾಡ್ತೀನಿ. ನಾವೇನೋ ಒಂದು ಅಮೌಂಟ್ ಅನ್ನ ಅವಾಗ ಎಲ್ಲ ಕಲಾವಿದರು ಸುಧಾ ನರಸಿಂಹರಾಜು, ಉಮಾಶ್ರೀ, ಜೈಕೈ ಗೀತಾ ಇಂಥವ್ರೆಲ್ಲ ನಮ್ಮ ಇದ್ರಲ್ಲಿ ಮಾಡ್ತಿದ್ರು. ಭವ್ಯ ಅವರು ಮಾಡ್ತಾ ಇದ್ರು, ನಾಯ್ಡು ಅಂತ ಮಾಡ್ತಿದ್ರು, ಆಶಾಲತಾ ಇದ್ರು. ಸುಮಾರು ಉಮಾಶ್ರೀ ತುಂಬಾ ಒಂದು 70-75 ಶೋಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಶ್ರೀದೇವಿ ಅವರೆಲ್ಲ ಅವ್ರಿಗೆಲ್ಲ ಒಂದಿಷ್ಟು ಏನಾದ್ರು ಹಣ ಕೊಡ್ಲೇಬೇಕಲ್ಲ, ಸಂಭಾವನೆ ಅಂತ ಹೇಳ್ತಾರೆ. ಅದನ್ನ ಹೇಳ್ದೆ ಅವ್ರಿಗೆ, ಇಲ್ಲ ನನ್ನ ಹತ್ರ ಏನು ದುಡ್ಡಿಲ್ಲ, ನಾನು ಈ ತರ ತುಂಬಾ ಇದರಲ್ಲಿದ್ದೀನಿ, ನೋಡಿ ಏನಾದ್ರು ಮಾಡ್ಕೊಡಿ ಅಂತ ನಾವು ಉಚಿತವಾಗಿ ಅವ್ರಿಗೆ ಶೋನ ಮಾಡ್ಕೊಡ್ತೀವಿ. ಆ ಬೆಳಗ್ಗೆ ನಾನು ಆ ಸ್ಟೇಜಿನೆಲ್ಲ ಎರೆಕ್ಟ್ ಮಾಡೋದಕ್ಕೆ ಅಂತ ಅಲ್ಲಿ ಹೋದಾಗ ಯವನಿಕಾನ ಶೋ ಆಯ್ತು. ಬೆಳಗ್ಗೆನೆ ನಾನು ಹೋಗಿದ್ದೆ. ಆ ಸ್ಟೇಜಿನೆಲ್ಲ ನಾವು ಕಟ್ಟೋದು ಮಾಡೋದೆಲ್ಲ ಇರುತ್ತೆ. ಆಗ ಅಲ್ಲಿ ಒಂದು ಸಂವಾದ ನಡೀತಾ ಇತ್ತು. ಅಂದ್ರೆ ಒಂದು ಇಂಟರಾಕ್ಟಿವ್ ಸೆಷನ್. ಅಲ್ಲಿ ವಿಡೋಸ್ ಎಲ್ಲ ಬಂದಿದ್ರು, ಅವ್ರನ್ನ ಮದುವೆ ಆಗಕ್ಕೆ ಯಾರು ಬಯಸಿದ್ರು ಅಂತ ಬಂದಿದ್ರು. ಮ್ಯಾಟ್ರಿಮೋನಿಯಂ ಮ್ಯಾಟ್ರಿಮೋನಿಯಲ್ ಅಂದ್ರೆ ಮ್ಯಾಟ್ರಿಮೋನಿಯಲ್ ವಿಡಿಯೋ ಅಲ್ಲ, ಅದೊಂದು ಸಮಾಜ ಸೇವೆಯನ್ನ ಮಾಡಿ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತ, ಕೌನ್ಸಿಲಿಂಗ್ ಮಾಡಿ ಮಾಡುವಂತ ಒಂದು ಇದು. ನಾನು ಅಲ್ಲಿ ನೋಡಿದಾಗ ಎಲ್ಲ ತುಂಬಾ ಹೆಂಗ್ ಬಿಡೋಸ್ ಬಂದಿತ್ತು. ಆ ಕಾಲದಲ್ಲಿ ಒಂದು 25-30 ವರ್ಷಗಳ ಹಿಂದೆ ತುಂಬಾ ಕಾಂಪ್ಲೆಕ್ಸಿಟಿ ಇತ್ತು, ಅದಕ್ಕೆ ತುಂಬಾ ಸೋಷಿಯಲ್ ಸ್ಟಿಗ್ಮಾ ಇತ್ತು. ಹಾಗಾಗಿ ನಾನು ಅದನ್ನೆಲ್ಲ ನೋಡಿದಾಗ ನನಗೇನೋ ಒಂಥರ ಮನಸ್ಸು ತುಂಬಾ ಇದಾಯ್ತು. ನಾನು ಯಾಕೆ ಅದೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅದು. ವಿಡೋಸ್ ಅಂದ್ರೆ ಏನೋ ಒಂಥರ ಅವರು ಅಂದ್ರೆ ಸಮಾಜ ಒಪ್ಪಲ್ಲ, ಯಾವುದಕ್ಕೂ ಬಿಡಲ್ಲ ಮುಂದೆ ಬರಕ್ಕೆ. ಅವರು ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾ ಇದ್ರು. ಹಾಗಾಗಿ ನಾನು ಅವಾಗ ಅದನ್ನ ಸ್ವಲ್ಪ ಅಧ್ಯಯನ ಮಾಡಿ ಅದನ್ನ ಅವ್ರ ಜೊತೆಗೆ ನಾನು ಸೇರ್ಕೊಂಡೆ. ಅವ್ರ ಜೊತೆಗೆ ಸೇರ್ಕೊಂಡು ಪರಿವರ್ತನದ ನಾನು ಒಬ್ಬ ಟ್ರಸ್ಟಿ ಆಗಿ ಆಗ ಸುಮಾರು ಒಂದು 25-30 ಮದುವೆಗಳನ್ನ ಯಾರ ಹತ್ರ ಒಂದು ವಯಸ್ಸನ್ನ ಹೋದ್ರೆ ಅವರ ಹಿನ್ನೆಲೆಗಳನ್ನ ಇಬ್ಬರು ಗಂಡು ಮತ್ತೆ ಹೆಣ್ಣಿನ ಹಿನ್ನೆಲೆ ಸರ್ವಿಸ್ ಕೂಡ ಕೊಡ್ತಾ ಇದ್ವಿ ಅವ್ರಿಗೆ ಹೇಗೆ ಏನ್ ಮಾಡೋದು ಅಂದ್ರೆ ಕಂಪ್ಯಾಟಿಬಿಲಿಟೀಸ್ ಇರುತ್ತೆ. ಕಂಪ್ಯಾಟಿಬಿಲಿಟೀಸ್ ಎಲ್ಲ ಟ್ಯಾಲಿ ಆಗ್ಬೇಕು. ಒಂದು 25-30 ಇರುತ್ತೆ. ಅವರ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅದನ್ನೆಲ್ಲ ನೋಡಿ ಮದುವೆ ಮಾಡುವಂತ ಒಂದು 25-30 ಮದುವೆ ಆಗಿದೆ. ಆಗ ಈ ಚಲನಚಿತ್ರ ಒಂದು ಪ್ರಬಲವಾದ ಮಾಧ್ಯಮ. ಅದರಿಂದ ನಾವು ಆ ಕಾಲದಲ್ಲಿ ಜನರನ್ನ ಬೇಗ ನಾವು ತಲುಪುವಂತ ಒಂದು ಪರಿಸ್ಥಿತಿ ಇದ್ದಾಗ ಮತ್ತೆ ಜನರು ಬೇಗ ಪರಿವರ್ತನೆ ಆಗ್ತಿದ್ರು. ಇವಾಗ ಬಂಗಾರದ ಮನುಷ್ಯ ನೋಡಿದಾಗ ಎಷ್ಟೋ ಜನ ಹಳ್ಳಿಗಳಿಂದ ಪಟ್ಟಣದಿಂದ ಹಳ್ಳಿಗೆ ಹೋಗಿ ಅಲ್ಲೆಲ್ಲ ರೈತಾಪಿ ಕೆಲಸಗಳನ್ನ ಮಾಡೋದಕ್ಕೆ ಇದು ಮಾಡಿದ್ರಂತೆ. ಆ ರೀತಿ ನಾವು ಏನಾದ್ರೂ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಆಗ ಒಂದು ಹೂಮಳೆ ಎನ್ನುವ ಒಂದು ಚಲನಚಿತ್ರವನ್ನ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ ಇಳೆಯರಾಜ ಒಂದು ಸಂಗೀತವನ್ನು ಮಾಡ್ಕೊಟ್ರು ಅವರು. ಅವಾಗ
ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಟೈಟಲ್ ಸಾಂಗ್ ಆಡಿದ್ರು. ರಮೇಶ್ ಅರವಿಂದ್ ಮತ್ತೆ ನಮ್ಮ ರಮೇಶ್ ಅರವಿಂದ್ ಅವರೇ ಅದನ್ನ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಬರೆದು ಸುಮನ್ ನಗರ್ಕರ್ ಹೀರೋಯಿನ್ ಮಾಡಿದ್ರು. ನಾನು ಒಂದು ಪಾತ್ರ ಮಾಡಿದ್ದೀನಿ ಅದರಲ್ಲಿ, ದತ್ತಾತ್ರೇಯ, ದತ್ತಣ್ಣ ಅವರೆಲ್ಲ ನಾವೆಲ್ಲರೂ ಆ ಚಿತ್ರ ಮಾಡಿ ಅದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯಾಗಿ ಸುಮಾರು ಜನರ ಮನಸ್ಸನ್ನ ಪರಿವರ್ತನೆ ಮಾಡೋದ್ರಲ್ಲಿ ಸಫಲವಾಯ್ತದು. ಯಾಕಂದ್ರೆ ಆ ಕಾಲದಲ್ಲೇ ಇನ್ನೂ ಟಿವಿ ತುಂಬಾ ಮಾಧ್ಯಮ ಇನ್ನೂ ಅಷ್ಟೊಂದು ಪ್ರಖ್ಯಾತಿ ಆಗಿರ್ಲಿಲ್ಲ, ಮತ್ತೆ ಈ ಒಂದು ಸೋಷಿಯಲ್ ಮೀಡಿಯಾ ಅಷ್ಟಿರಲಿಲ್ಲ. ಹಾಗಾಗಿ ನಾವು ಆ ಚಲನಚಿತ್ರವನ್ನ ಹೈದರಾಬಾದ್ ಮತ್ತೆ ಸುಮಾರು ದಕ್ಷಿಣ ಭಾರತ, ಉತ್ತರ ಭಾರತದಲ್ಲೆಲ್ಲ ನಾವು ತಗೊಂಡೋಗಿ ಅದನ್ನ ಆ ಚಿತ್ರವನ್ನ ಮೆಸೇಜ್ ಇದೆ ಅದರಲ್ಲಿ, ಅದಕ್ಕೆ ಆ ರೀಲ್ ಅನ್ನು ತಗೊಂಡೋಗಿ ನಾವು ಅದನ್ನ ಎಲ್ಲಾ ಕಡೆ ಹಾಕಿ ಒಂದರ ಸಂವಾದ ಏರ್ಪಡಿಸಿ ಆ ಮನಸ್ಸುಗಳನ್ನು ಪರಿವರ್ತನೆ ಮಾಡಿ ಅವರನ್ನು ಮದುವೆ ಏರ್ಪಡಿಸುವಂತ ಒಂದು ಪ್ರಯತ್ನ ಮಾಡಿ. ಸೂಪರ್ ಸರ್, ನೋಡಿ ಎಷ್ಟು ಸೇವೆಗಳು ಮಾಡ್ತಾ ಬಂದಿದ್ದೀರಾ. ಅದು ಇದೊಂದು ದೊಡ್ಡ ಸೇವೆನೇ ಇದು ನಿಜ. ಆ ಸಮಯದಲ್ಲಿ ಏನಾಯ್ತು, ನಾನು ಮಾಡ್ತಾ ಇದ್ದಿದ್ದು NGF ಅವಾಗ ಕ್ಲೋಸ್ ಆಗುತ್ತೆ. ಹಾಗೇನೋ ಒಂದ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಏನೋ ಸಮಸ್ಯೆಗಳಾಗಿ ಅದು ನಿಲ್ದಾಗ ನನ್ಗೆ ಅವಾಗ ಇಲ್ಲಿ ಹೆಚ್ಚು ಚಾನೆಲ್ ಇರಲ್ಲ, ನಂಗೆ ರಾಜ್ ಟಿವಿನಲ್ಲಿ ಚೆನ್ನೈನಲ್ಲಿ ನಂಗೆ ಕೆಲಸ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನನ್ನ ಆಕ್ಟಿಂಗು ನನ್ನ ಇದು ಎಲ್ಲವೂ ಕಮ್ಮಿ ಆಗುತ್ತೆ. ನನ್ನ ಆಕ್ಟಿಂಗ್ ಕಮ್ಮಿ ಆಗುತ್ತೆ, ಆದ್ರೆ ನಾನು ಸಮಾಜ ಸೇವೆ ಮಾತ್ರ ಬಿಡಲ್ಲ. ಅಲ್ಲೇ ಹೋಗಿ ಕಾಕನ್ ಕರಂಗಲ್ ಅಂತ ಒಂದು ಸಂಸ್ಥೆ ಜೊತೆ ಕೂರಿಸ್ಕೊಂಡು ಅಲ್ಲೂ ಕೂಡ ವಿಡೋಸ್ಗೆ ಏನ್ ಮಾಡ್ಬೋದು ತಮಿಳುನಾಡಲ್ಲಿ ಅಂತ ಒಂದು ಸುಮಾರು ಒಂದು ಬೆಂಗಳೂರು ಅಲ್ಲದೆ ಬೇರೆ ಬೇರೆ ಊರುಗಳಲ್ಲೂ ನೀವು ಮಾಡಿದೀವಿ. ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಮಾಡಿದೀವಿ, ಎಲ್ಲ ಕಡೆ ನಾವು ಸಂವಾದ ಇದೆ. ಹೈದರಾಬಾದ್ ಆಗಿದೆ, ಮುಂಬೈಗೆ ಹೋಗಿದೀವಿ, ಮತ್ತೆ ಧರ್ಮಸ್ಥಳದಲ್ಲೂ ಫೌಂಡೇಶನ್ ಟೀಮ್ ಇಂದ ಅಲ್ಲಿ ಒಂದ್ 8 ವರ್ಷ ಇರ್ತೀನಿ ನಾನು ರಾಜ್ ಟಿವಿನಲ್ಲಿ ಕೆಲಸ ಮಾಡಿ. ಅಲ್ಲಿಂದ ನಾನು ಮತ್ತೆ 2008 ಅಲ್ಲಿ ಅದನ್ನ ಕಲಿಂಗರ್ ಅಂತ ಮಾಡ್ತಾರೆ, ಅದು ರಾಜ್ ಟಿವಿ ಅವರ ನಮ್ಮ ಕರುಣಾನಿಧಿ ಅವರು ಬೇರೆ ಮಾಡ್ತಾರೆ, ಅದ್ರಲ್ಲಿ ಅವರು ಶೇರ್ ಹೋಲ್ಡರ್ ಆಗಿರ್ತಾರೆ. ಹಾಗಾಗಿ ಆಗ ನಾನು ವಾಪಸ್ ಬರ್ತೀನಿ ಬೆಂಗಳೂರಿಗೆ 2009 ನಲ್ಲಿ ಬಂದು. ಆಗ ಸ್ವಲ್ಪ ನೋಡೋಣ ಅಂತ ಏನಾದ್ರು ಈ ಚಲನಚಿತ್ರದಲ್ಲೇ ಮುಂದುವರಿಬಹುದಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಪಟ್ಟಾಗ ಸ್ವಲ್ಪ ಬರ್ತಾ ಜನ ಮರ್ತಿರ್ತಾರೆ ನನ್ನ. ಈಗ ಮತ್ತೆ ನನಗೆ ಸಿಗದೆ ಇರೋದ್ರಿಂದ ನಾನು ಅವಾಗ ಏನ್ ಮಾಡ್ತೀನಿ, ಡಿಗ್ನಿಟಿ ಫೌಂಡೇಶನ್ ಅಂತ ಒಂದು ಹಿರಿಯ ನಾಗರಿಕರ ವೇದಿಕೆ, ಅದು ಸೀನಿಯರ್ ಸಿಟಿಸನ್ಸ್ಗೆ ಸುಮಾರು ಏನೇನೋ ಒಂಥರ ಇದನ್ನ ಸರ್ವಿಸಸ್ ಕೊಡುವಂತ ಒಂದು ಸಂಸ್ಥೆ. ICICI ಫೌಂಡೇಶನ್ ಮೂಲಕ ನನಗೆ ಅಲ್ಲಿ ನನಗೆ ಡೈರೆಕ್ಟರ್ ಆಗುವಂತ ಒಂದು ಬೆಂಗಳೂರಿನಲ್ಲಿ 3 ವರ್ಷ ನಾನು ಹಿರಿಯ ನಾಗರಿಕರು ತುಂಬಾ ಸೇವೆ ಸಲ್ಲಿಸಿದ್ದೀನಿ. ಡಿಗ್ನಿಟಿ ಫೌಂಡೇಶನ್ ಅವರಿಗೆ ಸುಮಾರು ಸೇವೆಗಳಂದ್ರೆ ಯಾವ ತರ ಸೇವೆ? ಅವ್ರಿಗೆ ಸೀನಿಯರ್ ಸಿಟಿಸನ್ ಹೆಲ್ಪ್ ಲೈನ್ ಇರುತ್ತೆ. ಡಿಮೆನ್ಷಿಯಾ ಅಂತ ಅವ್ರಿಗೆ ಏನ್ ಮೆಮರಿ ಲಾಸ್ ಆಗಿರುತ್ತಲ್ಲ ಅದನ್ನ ರಿವೈವ್ ಮಾಡೋದಕ್ಕೆ ಮತ್ತೆ ಅವರ ಮರುಕಳಿಸೋದಕ್ಕೆ ಅವ್ರ ನೆನಪುಗಳನ್ನು ಮಾಡಿ ಮತ್ತೆ ಅದನ್ನ ಸರಿದಾರಿಗೆ ತರೋದಕ್ಕೆ ಅದೊಂದು ಕೌನ್ಸಿಲಿಂಗ್ ಪೀರಿಯಡ್ ಮಾಡ್ತೀರಾ? ಇಮೋಷನಲ್ ಕೌನ್ಸಿಲಿಂಗು, ಮತ್ತೆ ಲೀಗಲ್ ಕೌನ್ಸಿಲಿಂಗು, ಮೆಡಿಕಲ್ ಕೌನ್ಸಿಲಿಂಗು, ಮತ್ತೆ ಅವ್ರಿಗೆ ಪ್ರತಿದಿನ ಏನಾದ್ರೂ ಒಂದು ಸಂಜೆ ಅವ್ರಿಗೊಂದು ಕಾರ್ಯಕ್ರಮ ಏರ್ಪಡಿಸಿ ಅವ್ರ ಜಾಗ ಇರುತ್ತೆ, ಆ ಜಾಗಗಳನ್ನೆಲ್ಲ ಮಾಡ್ಕೋತೀವಿ. ಅದು ಎಲ್ಲಾ ಕಡೆ ಇದೆ, ನಮ್ಮ ಬ್ರಾಂಚಸ್ ಇತ್ತು. 3 years ಅಲ್ಲಿ ನನಗೆ ಕಾಂಟ್ರಾಕ್ಟ್ ಇರುತ್ತೆ, 3 ವರ್ಷ ಮಾಡ್ತೀನಿ ಅಲ್ಲಿ. ಅದಾದ್ಮೇಲೆ ನಾನು ನಮ್ಮ ನಾಗ್ತಿಹಳ್ಳಿ ಅವ್ರ ಜೊತೆಗೆ ಸೇರ್ಕೊಂಡು ಅವರು NDTV ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆ NDTV ಪ್ರೋಗ್ರಾಮ್ ಜೊತೆ 3 ವರ್ಷ ಇರ್ತೀನಿ. ಅದಾದ್ಮೇಲೆ ಅಲ್ಲೇ ಟೆಂಟ್ ಸಿನಿಮಾ ಅಂತ ಒಂದು ಅವರು ಅಂತ ಒಂದು ಈ ಆಕ್ಟಿಂಗ್ ಸ್ಕೂಲ್, ಅದರಲ್ಲಿ ನಾನು ಮುಖ್ಯಸ್ಥನಾಗಿ ಸೇರ್ಕೊಂಡು ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ನಡೆಸೋದು. ಅದೆಲ್ಲ ನಮ್ಮ ಎಲ್ಲ ಸುಮಾರು ಜನ, ವಿನಯ ಪ್ರಸಾದ್, ರಮೇಶ್ ಅರವಿಂದ್ ಅವರು, ಪ್ರಕಾಶ್ ಬೆಳ್ವಾಡಿ ಇವರೆಲ್ಲ ಬರ್ತಿದ್ರು. ಬಂದಲ್ಲಿ ಅರುಣ್ಮೂರ್ತಿ ಅನ್ನೋರ ಒಂದು ನೇತೃತ್ವದಲ್ಲಿ ಅಲ್ಲಿ ನಿಜವಾಗ್ಲೂ ಖುಷಿ ಆಗತ್ತೆ. ನಿಮ್ಮ ಈ ಕಲಾವಿದರ ಸಂಘ ಜೊತೆ ನೀವೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇಮಸ್ ಅಂದ್ರೆ ನಿಮ್ ಖುಷಿ, ನಿಮ್ಗೆ ಇಷ್ಟವಾದ ಒಂದು ಹೀರೋಯಿನ್ ಹೆಸರು ಯಾಕೆ ಅಂದ್ರೆ ನಿಮ್ ಜೊತೆ ಒಳ್ಳೆ ಆಕ್ಟಿಂಗ್ ಮಾಡಿರ್ಬೋದು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರ್ಬೋದು, ನಿಮ್ ಜೊತೆ ಈ ತರ ಇಂಟರಾಕ್ಷನ್ ಆಗಿರ್ಬೋದು, ಅಂದ್ರೆ ಡೈಲಾಗ್ಸ್ ಹೇಳಿರುವಾಗ ಆ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಗೆ ಕೋಆರ್ಡಿನೇಷನ್ ಚೆನ್ನಾಗಿರ್ಬೋದು. ಆತರ ಅನ್ನೋ ವ್ಯಕ್ತಿ ಯಾರು? ತೂಕವಾದ ವ್ಯಕ್ತಿ, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ಅನ್ಡೌಟೆಡ್ಲಿ ಡಾಕ್ಟರ್ ರಾಜ್ಕುಮಾರ್. ಸೂಪರ್ ಸರ್. ಯಾಕೆ ಅಂದ್ರೆ ರಾಜ್ಕುಮಾರ್ ಅವರು ನನಗೆ ಯಾವ ಫಿಲ್ಮ್ ಮಾಡಿದ್ದೀರಾ ಪರಿಚಯ ಆಗುತ್ತೆ ಅವರು ಅಂದ್ರೆ ಇಲ್ಲ ನಾಟಕದ ಒಂದು ಸಂಬಂಧ ಅಷ್ಟೇ. ಯಾಕಂದ್ರೆ ನಾನು ಸಂಸಾರದಲ್ಲಿ ಸರಿಗೆ ಮಾಡುವಾಗ 25ನೇ ಶೋ 50ನೇ ಶೋ 2 ಶೋಗೂ ಬರ್ತಾರೆ. ನಾನು ತುಂಬಾ ಅದ್ಭುತವಾಗಿ ನಟಿಸಿದ್ದೀರಾ, ಆಗಿನ ಕಾಲದ ಬ್ರಾಹ್ಮಣ ಮಾಡಿದ್ಯಾ ಅಂತ ತುಂಬಾ ಮಾತಾಡ್ತಾರೆ. ಆಮೇಲೆ ಏನಾಗುತ್ತೆ, ಭಕ್ತ ಕನಕದಾಸ ನಾಟಕದಲ್ಲಿ ರಂಗನಾಯಕಮ್ಮ ಅಂತ ಮುಖ್ಯ ಪಾತ್ರ ಮಾಡ್ತಾರೆ. ಅವರು ಮತ್ತೆ ತುಂಬ ರಾಜ್ಕುಮಾರ್ ಅವರು ತುಂಬಾ ಆತ್ಮೀಯರಾಗಿದ್ದರಿಂದ ಅವರು ನಮ್ಮ ನಾಟಕಗಳಿಗೆ ಅವರ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನಕದಾಸವನ್ನು 2 ಸತಿ ನೋಡ್ತಾರೆ. ನೋಡಿ ತುಂಬಾ ಅದ್ಭುತವಾದ ಇದ್ ಮಾಡಿದ್ದೀರಾ ನೀವು ಅಂತ ನನಗೆ ಹಾಸ್ಯ ರತ್ನಾಕರ ಅಂತಾನೆ ಏನೋ ಅವರು ಸ್ವಾರಸ್ಯದಿಂದನೇ ಮಾಡಿ ಬರೆದು ಕೊಡ್ತಾರೆ ನನಗೆ. ಸೂಪರ್ ಸೂಪರ್. ಅವರು ಮನೆಗೆ ಕರೀತಾರೆ, ಬ್ಲೆಸ್ಡ್.
ಆ ಮನೆ ಕರೆದವರು ಅಲ್ಲಿ ಅವರು ನಮ್ಗೆ ಟೀ ಅರೇಂಜ್ ಮಾಡಿ ಅವ್ರದ್ದೇನು ಬದುಕಿದೇನು ಭವಯನಗೀತು ಅಂತ ಏನ್ ಕನಕದಾಸ ಒಂದು ಹಾಡಿದೆ ಸಿನಿಮಾ ಶೈಲಿದು, ಅದನ್ನೇ ನಾವು ಇಲ್ಲಿ ರಂಗಭೂಮಿಗೆ ಅಳವಡಿಸಿದ್ವಿ. ಅದು ತುಂಬಾ ಇಷ್ಟ ಅವ್ರಿಗೆ. ನೋಡಿ, ಯಾರು ಮನೆ ಕರೆದು ಕಾಫಿ ಕೊಡಲ್ಲ, ನೀವ್ ಎಷ್ಟು ಪುಣ್ಯ ಮಾಡಿದೀರ ಅಂದ್ರೆ ಅಪ್ಪಾಜಿ ಮನೆ ಆಡಿ ಅಂತ ಅವಾಗ ಆಡ್ಸಿ, ಅದ್ರ ನಾವು ಆಡಿ ಅದೇ ನನ್ನ ಕಿವಿನಲ್ಲಿ ಗುಂಗುಡ್ತಾ ಇದೆ ಅಂತ ಹೇಳಿ. ಆಮೇಲೆ ನಾನೇನಾಗುತ್ತೆ, ಒಂದು ನಾಂದಿ ಅಂತ ಒಂದು ಪುಸ್ತಕ ಈ ಆಧುನಿಕ ಮತ್ತು ಪ್ರಾಚೀನ ನಾಟಕ ವಸ್ತುಗಳನ್ನ ಮತ್ತೆ ಅಭಿನಯ ಕಲೆಯನ್ನ ಅದನ್ನ ನಮ್ಮ ಪ್ರೊಫೆಸರ್ ನಾಗರಾಜ್ ಅಂತ ಅವ್ರ ಜೊತೆಗೆ ನಾನು ಕೂಡಿ ಅದನ್ನ ಪಬ್ಲಿಷ್ ಮಾಡ್ತೀನಿ. ಆ ನಾಂದಿ ಪುಸ್ತಕ ಪ್ರಕಟಿಸಿದಾಗ ತುಂಬಾ ಚೆನ್ನಾಗಿದೆ. ಆ ಪುಸ್ತಕ ನಾನು ನಿಮ್ಗೆ ಕೊಡ್ತೀನಿ. ಅದನ್ನ ಇದು ಯುವ ಕಲಾವಿದರಿಗೆ ತುಂಬಾ ಒಂದು ಗೈಡೆನ್ಸ್ ಕೊಡುವಂತ ಒಂದಿದು. ಅದ್ರಲ್ಲೆಲ್ಲ ರೈಟರ್ ನಾನು ಅವ್ರ ಜೊತೆಗೆ ಸೇರ್ಕೊಂಡು ಅದನ್ನ ಬರ್ತು. ನೋಡಿ ವೀಕ್ಷಕರೇ, ಎಂತ ಕಲಾವಿದರು ನಮ್ ಜೊತೆ ಇವತ್ತು ಹಾಟ್ ಸೀಟ್ ಅಲ್ಲಿ ಕುತ್ಕೊಂಡು ನಮ್ ಜೊತೆ ಡಿಸ್ಕಷನ್ ಮಾಡಿದ್ದಾರೆ ಅಂದ್ರೆ ಅವ್ರ ಅನುಭವನ ಹಂಚ್ಕೊಂಡಿದ್ದಾರೆ. ಡಿಸ್ಕಷನ್ ಅಂತ ಹೇಳಲ್ಲ, ಅವರ ನಾಟಕ ಜೀವನ ಇರ್ಬೋದು, ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಮತ್ತೆ ರಂಗ ಕಲಾವಿದರು, ದೂರದರ್ಶನ, ಯಾವುದೇ ಆಗಿರ್ಲಿ, ಯಾವುದೇ ಸಂಸ್ಥೆಗೆ ಹೋದ್ರು ನಾನು ಕಲಾವಿದನಲ್ಲ, ನಾನು ಒಂದು ಸಮಾಜ ಸೇವೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಬಿಡೋ ಆಗಿರ್ಬೋದು ಅಥವಾ ಡೈವರ್ಸಿ ಆಗಿರ್ಬೋದು ಅಂತವ್ರಿಗೆಲ್ಲಾನು ಕೌನ್ಸಿಲಿಂಗ್ ಮಾಡಿ ಅವ್ರಿಗೂ ಒಂದು ಬದುಕನ್ನ ಮಾಡ್ಕೊಟ್ಟಿರೋ ಅಂತ ಸಮಾಜ ಸೇವಕ್ಕೆ ನಿಜವಾಗ್ಲೂ ಗ್ರೇಟ್ ಸರ್. ನಿಮ್ಗೆ ಖುಷಿ ಅಂಡ್ ಥ್ಯಾಂಕ್ಸ್ ಟು ಯು ಸೋ ಮಚ್ ಸರ್. ನಿಜವಾಗ್ಲೂ ಆ ನಾಂದಿ ಪುಸ್ತಕ ಅದು ಅವರು ಬರೆದಿರ್ತಾರೆ, ನಾನು ಕೂತ್ಕೊಂಡು ಅವ್ರ ಜೊತೆಗೆ ಅದನ್ನ ವರ್ಕ್ ಮಾಡಿ ಅದನ್ನ ಪ್ರಕಟಿಸ್ಬೇಕಾದ್ರೆ ಬಿ ಕೆ ಶಿವರಾಮ್ ಅಂತ ತಾವು ಕೇಳಿರ್ಬೋದು, ಫಸ್ಟ್ ಟೈಮ್ ಅವರು ನಾನು ಕ್ಲಾಸ್ಮೇಟ್ಸ್, ತುಂಬಾ ನನಗೆ ಪರಿಚಯ. ಆಗ ರೇಣುಕಾಚಾರ್ಯ ಕಾಲೇಜ್ ಪ್ರೆಸಿಡೆಂಟ್ ಆಗಿರ್ತಾರೆ ಅವರು. ಪ್ರೆಸಿಡೆಂಟ್ ಅಂದ್ರೆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ, ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್. ಅವರು ನನಗೆ ಒತ್ತಾಸೆಯಾಗಿ ನಿಂತು ಆ ಪುಸ್ತಕವನ್ನ ಪ್ರಕಟಿಸಿ ಅದನ್ನು ತುಂಬಾ ಕಡೆ ಮಾರಾಟ ಮಾಡಿ ತುಂಬಾ ಪಬ್ಲಿಸಿಟಿ ಬರುತ್ತೆ. ಅದೊಂದು ನನ್ನ ಹೆಗ್ಗಳಿಕೆ ಅಂತ ಹೇಳ್ಬೋದು ನಾನು. ಹಾಗಾಗಿ ನಾನು 10th ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಒಬ್ಬ ಶಿಶಿರ್ ಅಂತ ಒಬ್ಬ ಹುಡುಗ, ನನ್ನ ಸ್ಟೂಡೆಂಟ್, ಅವನು ಅವ್ರ ತಂದೆಯವರು ಶಿವನ್ ಕುಮಾರ್ ಗೌಡ ಅಂತ ಹೇಳ್ಬಿಟ್ಟು ಅವರು ಧಾರವಾಡದವರು. ಅವ್ರು ಬಂದು ನನ್ನನ್ನ ನೀವು ಒಂದು ಚಿತ್ರನ ನಿರ್ದೇಶನ ಮಾಡ್ಕೊಡಿ ಅಂತ ನನ್ನ ಹತ್ರ ಬರ್ತಾರೆ. ನನಗೆ ಈ ಚಿತ್ರ ಹೊರಟೋಗಿತ್ತು, ಯಾಕೆಂತಂದ್ರೆ ನಾನು ಅವಾಗ ಉಷ್ಕಾಲದಲ್ಲಿ ಮಾಡಿದವನು. ಆಮೇಲೆ ಒಂದೊಂದು ಮಾತ್ರ ಸೀರಿಯಲ್ಸ್, ಕನಕದಾಸ ಮಾತ್ರ ನಾಟಕ ಮಾಡ್ತಾನೆ ಇದ್ದೆ. ಅದು ಆಮೇಲೆ ಅದಕ್ಕೋಸ್ಕರ ನಾನೇನು ಚಿತ್ರ ಕಮ್ಮಿ ಆಗ್ತಾ ಆದಷ್ಟು ನನಗೆ ಸಮಾಜ ಸೇವೆನಲ್ಲೇ ಇತ್ತು. ಡಿವೋರ್ಸ್ ವುಮೆನ್ ಅನ್ನ ಅವ್ರನ್ನ ಅವಾಗ ಏನಾಗುತ್ತೆ, ನನಗೆ ಇನ್ನೊಂದು ಸಂಪರ್ಕ ಸಿಗುತ್ತೆ. ಈ ಒಡಿಸ್ಸಾನಲ್ಲಿ ಒಬ್ರು ಈ ಗುಡ್ಡಗಾಡು ಪ್ರದೇಶದಲ್ಲಿ ಒಬ್ರು ಕೆಲಸ ಮಾಡ್ತಿರ್ತಾರೆ, ಗೋಕುಲಾನಂದ್ ಅಂತ. ಅವರು ನನ್ನ ಒಂದು ಬಯೋಡಾಟಾವನ್ನ ಇದನ್ನ ನೋಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ದಯವಿಟ್ಟು ನೀವು ಬನ್ನಿ, ನನಗೆ ತುಂಬಾ ಕಷ್ಟ ಇದೆ, ಇಲ್ಲಿ ಹಿಂದುಳಿದ ರಾಜ್ಯ ಇದು, ಇಲ್ಲೊಂದು 500 ಜನ ವಿಡೋಸು ಅಲ್ಲಿ ಮೈನಿಂಗ್ ಮಾಫಿಯಾಯಿಂದ ಎಲ್ಲರೂ ಅವರ ಹಸ್ಬೆಂಡ್ಸ್ ಎಲ್ಲ ಎಕ್ಸ್ಪೈರ್ ಆಗಿದ್ದಾರೆ. ಮತ್ತೆ ಅಲ್ಲಿ ಒಂದು ನದಿ ಇದೆ, ಅಲ್ಲಿ ಒಂದು ಫಿಶರ್ ಮ್ಯಾನ್ ಆಗಿ ಹೋಗ್ತಾರೆ, ವಾಪಸ್ ಬರಲ್ಲ, ಫಿಶ್ ಹಿಡಿಯೋದಕ್ಕೋಸ್ಕರ ಹೋಗ್ತಾರೆ. ಆದ್ರಿಂದ ನೀವು ದಯವಿಟ್ಟು ನನಗೆ ಬಂದು ಹೆಲ್ಪ್ ಮಾಡಿ ಅಂತಾರೆ. ನಾನು ಒಂದ್ಸತಿ ಅಯ್ಯೋ ತುಂಬಾ ದೂರ ಇದೆ, ಟೆರಿಟರಿನೇ ತುಂಬಾ ದೂರ, ಆಗಲ್ಲ ಕಷ್ಟ ಅಂತಂದ್ರೂ ಕೂಡ ಒಂದ್ಸತಿ ನಾನು ಫ್ರೀ ಆದಾಗ ಹೋಗಿ ನೋಡಿದೆ. ತುಂಬಾ ಮನಸ್ಸಿಗೆ ಒಂಥರ ತುಂಬಾ ಎಡಿಸ್ತಲ್ಲಿ, ತುಂಬಾ ಅಲ್ಲಿ ಕಷ್ಟಪಡ್ತಿದ್ದಾರೆ. ಹಾಗಾಗಿ ತುಂಬಾ ಆ ಒಂದು ಪ್ರದೇಶವನ್ನು ನಾವು ಕೂಡ ಒಂದು ದತ್ತು ಅಂತ ತಗೊಂಡು ಅದನ್ನ ನಾವು ವಿನಯ ಪ್ರಸಾದ್ ಅವರು, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ವಿನಯ ಪ್ರಸಾದ್, ಅವರು ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಅದನ್ನು ಇದ್ದಾಗ ಅದನ್ನೇ ನಾನು ಮೂಲವಾಗಿ ಇಟ್ಕೊಳ್ಬೇಕು ಅಂತಿರುವಾಗ ಇದೊಂದು ಅವಕಾಶ ಬರುತ್ತೆ. ಆಗ ನಾನು ನಡಹಳ್ಳಿ ಶ್ರೀಪಾದರವರು ನಾನು ಇಬ್ರು ಸೇರಿ ಒಂದು ಅಂತ್ಯವಲ್ಲ ಆರಂಭ ಅಂತ ಒಂದು ಜಯರಾಮ್ ಅಂತ ಬರೆದಿರ್ತಾರೆ ಕತೆ, ಅದನ್ನ ತಗೊಂಡು 1 ವರ್ಷ ನಾವಿಬ್ರು ಕೂತ್ಕೊಂಡು ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಡಿಸ್ಕಸ್ ಮಾಡಿ ಮಾಡ್ಬೋದು ಅದನ್ನ ಅಂತ. ಅದ್ರಲ್ಲಿ ಬರೋ ಒಂದು ಚಾರಿಟಿ ಅಮೌಂಟ್ಸ್ನೆಲ್ಲ ಈ ಸಂಸ್ಥೆಯ ಒಂದು ನಡ್ಕೊಂಡು ಹೋಗೋದಕ್ಕೆ ಒಂದು ದೊಡ್ಡದಾಗಿ ಒಂದು ವಿಡೋ ರಿಹಾಬಿಲಿಟೇಷನ್ ಸೆಂಟರ್ ಒಂದು ಈ ಸಮೂಹ ನಿಧಿ ಅಂತ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಸ್ವಲ್ಪ ದುಡ್ಡು ಹಾಕಿ ಒಂದು ಅಂತ್ಯವಲ್ಲ ಆರಂಭ. ನೋಡಿ, ಅವರ ಸ್ನೇಹಿತರು ಕೂಡ ಸೇವೆ ಮನೋಭಾವದಿಂದ ನಿಮ್ಗೆ ಕೈ ಜೋಡಿಸಿದ್ದಾರೆ ಅಲ್ವಾ, ಒಳ್ಳೆ ಕಾರ್ಯ. ಅಂತ್ಯವಲ್ಲ ಆರಂಭ ಅಂತ ಒಂದು ಚಲನಚಿತ್ರವನ್ನ ನಿರ್ಮಾಣಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತೀವಿ. ನಮ್ಮ ಸಂಚಾರಿ ವಿಜಯ್ ಅವರು ಮುಖ್ಯ ಪಾತ್ರ ಮಾಡಿದ್ದಾರೆ. ಶ್ರುತಿ ಹರಿಹರನ್ನು ಅದರಲ್ಲಿ ನಾಯಕಿಯ ಪಾತ್ರ. ನಾನು ಒಂದು ಯಕ್ಷಗಾನದ ಒಂದು ಪಾತ್ರ ಬರುತ್ತೆ, ಮುಖ್ಯ ಪಾತ್ರ ನಾನು ಮಾಡಿದ್ದೀನಿ. ನಿರ್ದೇಶನದ ಜೊತೆಗೆ ಅದನ್ನು ಮಾಡಿದ್ದೀನಿ. ನಾನು ನಡಹಳ್ಳಿ ಶ್ರೀಪಾದರು ಇಬ್ರು ಸೇರಿ ನಿರ್ದೇಶನ ಮಾಡಿದ್ದೀವಿ.
ಇನ್ನು ರೆಸ್ಪಾನ್ಸ್ ಲೈಕ್ ನಿಮ್ಗೆ ಖುಷಿ ಆಯ್ತಾ ಇನ್ನೂ ಶೂಟಿಂಗ್ ಅದನ್ನ- ಟೈಮ್ ಅಲ್ಲ ಶೂಟಿಂಗ್ ಟೈಮ್ ಅಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ಅಭಿನಯ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಹೇಗ್ ಅನ್ನಿಸ್ತು? ಅದೇ ನಾನು ಅಭಿನಯ ಮಾಡುವಾಗ ಡೈರೆಕ್ಷನ್ ಡೈರೆಕ್ಷನ್ ತುಂಬಾ ಇದು ನನ್ನ ಮೊದಲ ಚೊಚ್ಚಲ ಅದಕ್ಕೆ ಕೇಳಿದೆ ನಾನು. ಅದ್ ನನ್ನ ಮನಸ್ಸಲ್ಲಿ ಏನೇನೋ ಟೆಕ್ನಿಕಲ್ ಎಲ್ಲ ಮಾಡ್ಬೇಕು ಅನ್ನೋ ಮನಸ್ಸಲ್ಲಿ ಮೊದ್ಲಿಂದಾನೇ ಇತ್ತು, ಅವಕಾಶ ಸಿಕ್ಕಿರ್ಲಿಲ್ಲ. ಓಕೆ ನನ್ನ ಒಂದು ಆ ಟೆಕ್ನಿಕಲ್ ನಾಲೆಡ್ಜು ಮತ್ತೆ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ನಡಹಳ್ಳಿ ಶ್ರೀಪಾದರು ಸಾಹಿತ್ಯಿಕವಾಗಿ ಒಂದಷ್ಟು ಬೆಂಬಲ ನೀಡಿದ್ರು. Okay. ನಾವಿಬ್ರು ಕೂತು ಅದನ್ನ ವೆಂಕಟರಾಜು ಅಂತ ಒಬ್ರು ಮಾಡಿದ್ದಾರೆ, ಮತ್ತೆ ಇನ್ನೊಬ್ರು ಒಬ್ರು ಆರಾಧ್ಯ ಅಂತ ಅವ್ರು ಮಾಡಿದ್ದಾರೆ. Okay. ಗಣೇಶ್ ಅಂತ ಹೇಳ್ಬಿಟ್ಟು ಒಬ್ರು, ಅವ್ರು ತುಂಬಾ ನಮ್ಮ ಸಂಸ್ಥೆಯ ಟ್ರಸ್ಟಿ ಕೂಡ, ಅವರು ತುಂಬಾ ಗರಿಷ್ಠ ಮೊತ್ತವನ್ನು ಅದಕ್ಕೆ ಹಾಕಿ ಆ ಚಿತ್ರವನ್ನ ಕಂಪ್ಲೀಟ್ ಮಾಡಿ ನೀನ್ ಒಂದು ಸೀನ್ ಇರುವಷ್ಟರಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕರೋನಾ ಎಲ್ಲ ಬಂದ ಸಮಸ್ಯೆಗಳಾಯ್ತು. ಹಾಗಾಗಿ ಏನಾಗೋಯ್ತು, ಒಂದು ಸೀನು ಪೆಂಡಿಂಗ್ ಇರುವಾಗ್ಲೇನೆ ನಮ್ಮ ಸಂಚಾರಿ ವಿಜಯ್ ಅವರು ಅಪಘಾತಕ್ಕೊಳಗಾಗಿ ತುಂಬಾ ಒಂದು ನೋವಿನ ಸಂಗತಿ. ಅವತ್ತು ತಮ್ಮ ನಿಜವಾದ ಒಳ್ಳೆ ವ್ಯಕ್ತಿನ ಒಳ್ಳೆ ವ್ಯಕ್ತಿ ಅವರು ಸತ್ತಾಗ ಅವರ ಇದನ್ನೆಲ್ಲ ಈಗಲೂ ನನ್ಗೆ ಭಾವುಕನಾಗ್ತಾ ಇದ್ದೀನಿ, ಮಾತಾಡಕ್ಕೆ ಆಗ್ತಿಲ್ಲ. ತುಂಬಾ ಸ್ನೇಹಿತರಾಗಿದ್ರು ಅವ್ರು ನಂಗೆ, ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದ. ಹೌದು ಸರ್. ಅವತ್ತು ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಅವರು ತಮ್ಮ ದೇಹದ ಇನ್ನೂ ಬದುಕಿದ್ದಾಗ್ಲೇ ಅವ್ರು ಏನ್ ಮಾತ್ರ ಸತ್ತು ಎಲ್ಲ ಇತ್ತು, ಅದನ್ನೆಲ್ಲ ಒಂದೊಂದೇ ತೆಗ್ದು ಈ ಜಮೂದ ವಾಹನ ಅಂತ ಒಂದು ಹಳೇದಿದೆ ಒಂದು ಕತೆ, ಅದ್ರಲ್ಲಿ ಏನಾಗತ್ತೆ, ಈ ನಾಗ ಇದನ್ನ ಗರುಡ ಬಂದು ಒಂದೊಂದು ನಾಗನೋ ತಿನ್ನುವಂತ ಒಂದ್ ಕತೆ. ಆಗ ಈ ಜೀಮುತ ವಾಹನ ಅನ್ನೋನು ನಾಗ, ನಾನೇ ನಾಗ ಅಂತ ಒಂದು ವೇಷ ಹಾಕಿದಾಗ ಆ ಗರುಡ ಬಂದು ಅದನ್ನ ಚುಚ್ಚಿ ಅವನ ಇದನ್ನ ತಿನ್ನತ್ತಂತೆ. ನನಗೆ ಅದು ಜ್ಞಾಪಕ ಆಯ್ತು. ಇಲ್ಲ ನಿಜವಾಗ್ಲೂ ನಮಗೂ ತುಂಬಾ ನೋವಾಯ್ತು. ಯಾಕಂದ್ರೆ ಅವರು ಬ್ರೈನ್ ಮಾತ್ರ ಹೋಗಿದೆ ಹೊರತು ಹಾರ್ಟ್ ಹೋಗಿಟ್ಟು ಎಲ್ಲ ಆದ್ರೂ ಎಲ್ಲ ಒಂದೇ ಕಟ್ ಮಾಡಿ ಸುಮಾರು ಒಂದು 15-16 ಜನಕ್ಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಹಾಗಾಗಿ ಅದೊಂದು ತುಂಬಾ ನೋವಿನ ಸಂಗತಿ. ಅವ್ರ ಹೆಸರಿನಲ್ಲಿ ಅವರು ಏನಾದ್ರು ಮಾಡ್ಬೇಕು, ಅದು ಕೊನೆಯ ಚಿತ್ರ ನಮ್ದದು. ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ. ಶ್ರುತಿ ಟ್ರೈ ಮಾಡ್ತಾ ಇದ್ದೀರಾ ಏನಾದ್ರು? ಈಗ ಏನಾಗುತ್ತೆ, ನಾವು ಉಗಾದಿಗೆ ಅದನ್ನ ರಿಲೀಸ್ ಮಾಡ್ತಾ ಇದೀವಿ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಚಾರಿಟಿ ಶೋ ಅಂತ ಮಾಡಿ ಆನ್ಲೈನ್ ಅಲ್ಲಿ ಒಂದು 500 ರೂಪಾಯಿ ಟಿಕೆಟ್ ಗಳನ್ನ ಇಟ್ಟು ಅದನ್ನ ನಮ್ಮ ಸಂಸ್ಥೆಗೆ ನಾವು ಅದನ್ನ ದೇಣಿಗೆ ಅಂತ ತಗೊಂಡು ಅವರಿಗೆ ಒಂದು ಅವಕಾಶ, ನೋಡೋರಿಗೆ ಒಂದು ಅವಕಾಶ ಮಾಡಿಕೊಡುವಂತ ನಮ್ಮ ಸಂಸ್ಥೆಯಿಂದ, ನಮ್ಮ ರಿಯಾಲಿಟಿ ಚಾನಲ್, ನಮ್ಮ ಚಾನಲ್ ಕಡೆಯಿಂದನೂ ನಾವು ದಯಮಾಡಿ ಅದನ್ನ ಪ್ರಮೋಟ್ ಮಾಡ್ಕೊಡ್ಬೇಕು. ಖಂಡಿತ ಪ್ರಮೋಟ್. ಅದು ಬರೋ ಹಣ ಎಲ್ಲ ನಮ್ಮ ಒಂದು ಒಳ್ಳೆಯ ನಮ್ಮ ಫೌಂಡೇಶನ್ ಆಕ್ಟಿವಿಟೀಸ್ ಹೋಗುತ್ತೆ. ಎರಡನೇದು ನಮ್ಮ ಸಂಚಾರಿ ವಿಜಯ್ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಟ್ಟಂಗಾಗುತ್ತೆ. ಮತ್ತೆ ಶ್ರುತಿ ಹರಿಹರನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ. ಮತ್ತೆ ಒಂದು ಕನ್ನಡ ಸಿನಿಮಾವನ್ನ, ಅಂದ್ರೆ ಸಮಾಜದ ಮೇಲೆ ಪರಿಣಾಮ ಬೀಳುವಂತ ಅತ್ಯಂತ ಒಂದು ತುಂಬಾ ಡೀಪ್ ಸಬ್ಜೆಕ್ಟ್ ನ ತಗೊಂಡು ಮಾಡಿರುವಂತ ಚಿತ್ರ, ಬಹಳ ಕುತೂಹಲಕಾರಿಯಾಗಿದೆ. ಒಂದು ತುಂಬಾ ಎಂಟರ್ಟೈನ್ಮೆಂಟ್. ಹೇಳಿ ಸರ್, ಆ ಟೈಮ್ಗೆ ಖಂಡಿತ ಹೇಳಿ, ನಮ್ಮ ಚಾನಲ್ ಕಡೆಯಿಂದನೂ ನಾವು ಹೇಳಿ ಮಾಡಿ. ಖಂಡಿತ ಎಲ್ಲ ಹೊಸಬ್ರನ್ನೆಲ್ಲ ಕೆಲ ತಗೊಂಡಿದೆ. ವಸುಮತಿ ಉಡುಪ ಅವರು ಇಲ್ಲಿ ಬಂದಿದ್ದಾರೆ, ಮತ್ತೆ ವಿಜಯ ಪ್ರಕಾಶ್ ಅವರು ಒಂದು ಹಾಡಾಡಿದ್ದಾರೆ, ಚಂದನ್ ಬಾಲ ಕಲ್ಯಾಣ್ ಅಂತ ಅವರೊಂದು ಹಾಡಾಡಿದ್ದಾರೆ. ಒಂದು ಹೊಸಬ್ರಿಗೂ ಕೂಡ ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಸಂಜನಾ ಅಂತ ಹೇಳ್ಬಿಟ್ಟು ನಿಮ್ಮ ಖಂಡಿತ ನಿಮ್ ಫಿಲ್ಮ್ ರಿಲೀಸ್ ಆದಾಗ ನಾವು ವಿಶಸ್ ತಿಳ್ಸಕ್ಕೆ ನಾವು ಬರ್ತೀವಿ ನಮ್ಮ ಚಾನಲ್ ಕಡೆ. ನೋಡೋಣ ಸರ್, ಅಪ್ಪಾಜಿ ಹೆಸರು ಹೇಳಿದ್ರಿ, ಹೀರೋಯಿನ್ ಹೆಸರು ಹೇಳಿಲ್ಲ, ಯಾಕೆ? ಹೀರೋಯಿನ್ ನಾವು ಏನಾಗುತ್ತೆ ಅಂದ್ರೆ, ನಮ್ಮ ಕಾಲದಲ್ಲಿ ನಾವು ಕಲ್ಪನಾ, ಪರವಾಗಿಲ್ಲ ಹೇಳಿ, ಭಾರತಿ, ಜಯಂತಿ ಅಂತ ಆಯ್ತು. ಅಂದ ಕಾಲದಲ್ಲಿ ಆಯ್ತು. ಈ ಜನರೇಷನ್ ಅಲ್ಲಿ, ಈ ಜನರೇಷನ್ ವಿನಯಾ ಪ್ರಸಾದ್ ಅಂತ ಹೇಳ್ಬೇಕು ನಾನು ಅಷ್ಟೇ. ತುಂಬಾ ಅದ್ಭುತವಾದ ನಟಿ ಅವರು ಮಾಡ್ತಾರೆ. ನಮ್ಮ ಸಮಾಜದ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇದ್ದಾರೆ ಅವರು. ಗಿರಿಜಮ್ಮನೂ ಇದ್ದಾರೆ ಅನ್ಸುತ್ತೆ. ಗಿರಿಜಮ್ಮ ಅವರು ಗಿರಿಜಮ್ಮನೂ ಇದ್ದಾರೆ, ಕೇಳ್ಪಟ್ಟಿದೀವಿ. ನಾವು ರಿಸರ್ಚ್ ಮಾಡಿದಾಗ ಅದು ಗೊತ್ತಾಗತ್ತೆ, ಅದಕ್ಕೆ ಕೇಳಿದ್ವಿ. ಹಂಗಿಲ್ಲ ಏನು ಇಲ್ಲಿ. ಇದನ್ನ ಮುಂದಕ್ಕೆ ನಾವು ಈ ವಿಡೋ ರಿಹಾಬಿಲಿಟೇಷನ್ ಸೆಂಟರ್ಸ್ ಅಂತ ಎಲ್ಲ ಕಡೆ, ಅಂದ್ರೆ ಮೇನ್ ಕ್ಯಾಪಿಟಲ್ ಸಿಟೀಸ್ ಎಲ್ಲ ಕಡೆ ಅವ್ರಿಗೆ ಡಿವೋರ್ಸ್ ವುಮೆನ್, ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಡಿವೋರ್ಸ್ ವುಮೆನ್ ಅಂದ್ರೆ ವಿವಾಹ ವಿಚ್ಛೇದಿತಿಯರಿಗೆ ಹೇಗೆ ಅಂದ್ರೆ ಅವರೇ ಕಾರಣನ ಅಥವಾ ಅವರೇ ಬಲಿಪಶುನ ಅನ್ನೋದು ಡಿವೋರ್ಸ್ ವುಮೆನ್. ಈ ವಿಡೋಸ್ ಆದ್ರೆ ಒಂದು ನೀವು ಏನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ, ನಾನು ವಿಡೋ ಸರ್. ಐ ಲಾಸ್ಟ್ ಮೈ ಹಸ್ಬೆಂಡ್ 30 years ಬ್ಯಾಕ್. ಇರ್ಲಿ, ತೊಂದ್ರೆ ಇಲ್ಲ. ಎಲ್ಲೋ ಒಂದ್ ಕಡೆ ವಿಡೋಸ್ ಒಂಥರ ಅನಿರೀಕ್ಷಿತವಾಗಿ ಆದಂತ ಅಪಘಾತದಿಂದ ಅದನ್ನ ಒಂದು ಸಹಿಸುವಂತ ಶಕ್ತಿ ಆಗ್ಲಿ, ಅಥವಾ ಅದನ್ನ ನಾನು ನನ್ನತನ ಹೌದು ಇದು ಅಂತ ಅದಕ್ಕೊಂಥರ ತುಂಬಾ ಅಡ್ಜಸ್ಟ್ ಆಗಿ ಮತ್ತೆ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಒಂದು ಶಕ್ತಿ ಇದೆ ಮ್ಯಾಕ್ಸಿಮಮ್ ಕೇಸಲ್ಲಿ. ಈ ಡಿವೋರ್ಸ್ ನನ್ಗೆ ಆಗದೇ ಇಲ್ಲ, ಯಾಕಂದ್ರೆ ಅವಳೇ ಬಲಿಪಶುನ, ಅವಳೇ ಕಾರಣನ ಅಂತ ಆಗುತ್ತೆ. ಹೆಂಗ್ಸ್ ಬೇರೆ ಹೇಳ್ತಾರೆ, ಒಂದು ದಿನಕ್ಕೆ 20 ರಿಂದ 25 ಡಿವೋರ್ಸ್ ಕೇಸಸ್ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಇದಾಗುತ್ತೆ, ಅಪ್ಲೈ ಮಾಡ್ತಾರೆ. ಈಗ ಅದ್ ಯಾಕೆ ಅವ್ರಿಗೆ ಅವ್ರದ್ದು ಒಂಥರ ತುಂಬಾ ಒಂಥರ ತ್ರಿಶಂಕು ಸ್ವರ್ಗ ಅಂದ್ರೆ,
ಮದುವೆ ಡಿವೋರ್ಸ್ ಆದ್ಮೇಲೂ ಕೂಡ ಮುಂದೆ ಅದೇ ಊರಲ್ಲಿ ಗಂಡ ಇರ್ತಾನೆ, ಅದೇ ಊರಲ್ಲಿ ಹೆಂಡತಿ ಇರ್ತಾನೆ, ಅಥವಾ ಬೇರೆ ಊರಲ್ಲಿ ಇರ್ತಾರೆ. ಅವಳ ಮದ್ವೆ ಆಗ್ಬೋದು, ಇವನ್ ಮದ್ವೆ ಆಗ್ಬೋದು, ಮತ್ತೆ ಬೇರೆ ಮೀಟ್ ಮಾಡ್ತಾರೆ. ಆ ಮೆಮರೀಸ್ ಬ್ಯಾಡ್ ಮೆಮರೀಸ್ ಅದು ತುಂಬಾ ತಿಂತಾ ಹೋಗುತ್ತೆ ಅವ್ರಿಗೆ, ತುಂಬಾ ನೋವಾಗುತ್ತೆ. ಲೇಟರ್ ಆ ಸಮಯಕ್ಕೆ ಅವ್ರಿಗೆ ಗೊತ್ತಾಗಲ್ಲ, ಲೇಟರ್ ಅಂತ ರಿಪೆಂಟ್ ಟೂ ಮಚ್ ಆಗುತ್ತೆ. ಆದ್ರಿಂದ ಡಿವೋರ್ಸ್ ಕೇಸಸ್ ತುಂಬಾ ಗಂಭೀರವಾಗಿದೆ. ಇದಕ್ಕೆ ನಾವು ಸುಮಾರು ಒಂದು 10-15 ಡಿವೋರ್ಸ್ ಕೇಸಸ್ ಅನ್ನ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನು ಕೂಡ 6 ತಿಂಗಳು ಮದುವೆ ಆಗ್ತಾರೆ, 1 ವರ್ಷಕ್ಕಾಗ್ಲೇ ಡೈವರ್ಸ್ ಅಂತ ಶುರು ಮಾಡ್ಬಿಟ್ಟಿರೋದು. ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾನು ಚೆನ್ನೈಗೆ ಹೋಗಿದ್ದೆ. ತುಂಬಾ ದೊಡ್ಡ ಡೈರೆಕ್ಟರ್ ಕನ್ನಡ ಪಿಕ್ಚರ್ ಮಾಡಿದ, ಹೆಸರು ಬೇಡಿ ಅವ್ರದ್ದು. ಅವ್ರ ಹತ್ರ ಹೋಗಿ ಬೆಳಿಗ್ಗೆ ನಾವು ಹಿಂಗೆ ಒಂದು ಚಲನಚಿತ್ರದ ಒಂದೇನೋ ಅವ್ರ ಸ್ಟುಡಿಯೋಲ್ಲಿ ಕೂತ್ಕೊಂಡು ಎಲ್ಲ ಮಾಡಿದಾಗ ಅವ್ರ ಕೆಳಗಡೆ ಬಂದು ನಮ್ಮನ್ನು ಬಿಟ್ಕೊಡುವಂತ ಒಂದು ಅವರ ಸಂಪ್ರದಾಯ. ಅವರು ಬಂದು ಕಾರ್ನಲ್ಲಿ ಬಿಟ್ಕೊಡುವಾಗ ನಾನು ನಿಮ್ಮ ಶ್ರೀಮತಿ ಅವರು ಹೇಗಿದ್ದಾರೆ ಅಂತ ಕೇಳಿದೆ. ಯಾಕಂದ್ರೆ ಅವ್ರ ಶ್ರೀಮತಿ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇದ್ದಕ್ಕಿದ್ದಂಗೆ ಅವ್ರ ಮುಖ ಕಪ್ಪಿಟ್ಬಿಡುತ್ತೆ, ಕೆಂಪು ಮುಖ ಕಪ್ಪಾಗಿ ಹೋಗುತ್ತೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ಆಕೆ ನನ್ನಿಂದ ಡೈವರ್ಸ್ ತಗೊಂಡಿದ್ದಾಳೆ, ಮಗ ನನ್ನ ಹತ್ರ ಇದ್ದಾನೆ, ಮಗಳು ಅವರ ಹತ್ರ ಇದ್ದಾರೆ ಅಂತ. ಮುಖದಲ್ಲಿ ಆ ನೋವು ಹೇಗಿತ್ತು ಅಂತಂದ್ರೆ ನನಗೆ, ಯಾಕಂದ್ರೆ ಅವಾಗ ಬರ್ತಿರ್ತಾಳೆ, ಇಲ್ಲೇ ಇದ್ದಾಳೆ ಚೆನ್ನೈಯಲ್ಲಿ ಅಂತಂದ್ರು. ಸೊ ಆ ನೋವು ಏನಾಗುತ್ತೆ, ಮರುಕಳಿಸ್ತಾ ಇರುತ್ತೆ ಅವ್ರಿಗೆ. ಆಬ್ವಿಯಸ್ಲಿ ಸರ್, ಯಾಕಂದ್ರೆ ಬಾಂಡಿಂಗ್ ಇರುತ್ತಲ್ಲ, 2 ಮಕ್ಳಾಗಿವೆ, ಜೊತೆಲಿ ಸಂಸಾರ ಮಾಡಿರ್ತಾರೆ, ಬಂದೇ ಬರುತ್ತೆ. ಅದಕ್ಕೆ ಇದನ್ನ ಏನ್ ಮಾಡ್ಬೋದು, ಹೇಗೆ ಇದನ್ನ ಅಡ್ರೆಸ್ ಮಾಡ್ಬೋದು? ಯಾಕಂದ್ರೆ ಪ್ರಪಂಚದಲ್ಲೇ ಇದೆರಡನ್ನು ಅಡ್ರೆಸ್ ಮಾಡುವಂತ ಸಂಸ್ಥೆ ನಮ್ದು ಅನ್ನೋದು ಒಂದು ಹೆಗ್ಗಳಿಕೆ. ನೋಡಿ, ಯಾರು ಮಾಡಿಲ್ದೇ ಇರೋ ಕೆಲಸ ಎಷ್ಟು ನಾವು ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ಬೋದು? ಯಾಕಂದ್ರೆ ನೀವು ಬೇರೆ ಕಾರ್ಪೊರೇಟ್ ಇಂದಾಗ್ಲಿ ಅಥವಾ ಬೇರೆ ಯಾರು ಮಾಡಕ್ ಕೆಲವೊಂದು ಪಕ್ಷತ್ರ ಆಗ್ಲಿ ನೀವು ಹೋದ್ರೆ ಸ್ವಲ್ಪ ಒಂಚೂರು ಹಿಂತೆಗಿತಾರೆ ಇದರಿಂದ. ಯಾಕಂದ್ರೆ ಎಜುಕೇಶನ್ ನಿಮ್ಗೆ ಕೊಡ್ತಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೊಡ್ತಾರೆ, ಮೆಂಟಲಿ ರಿಟಾರ್ಡೆಡ್ ಕೊಡ್ತಾರೆ, ಬೇರೆ ಯಾವ್ದಕ್ಕಾದ್ರೂ ಕೊಡ್ತಾರೆ. ಆದ್ರೆ ಇದು ಅಂದಾಗ ಸ್ವಲ್ಪ ಚೂರು ಹಿಂತೆಗಿದ್ದಾರೆ. ಹಾಗಾಗಿ ಇದನ್ನ ಚೆನ್ನಾಗಿ ಒಂದು ದೊಡ್ಡದಾಗಿ ಅಡ್ರೆಸ್ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿ, ಖಂಡಿತ ಮಾಡಿ ಸರ್. ಗುಡ್ ಲಕ್, ಎಲ್ಲ ಸಕ್ಸಸ್. ಅದಾದ್ಮೇಲೆ ಮುಂದೆ ಒಂದಷ್ಟು ಕನಕದಾಸ ಮತ್ತೆ ಮೃತ್ತಿಕೆ ಅಂತ ಸುಮಾರು ಪ್ರೋಗ್ರಾಮ್ಸ್ ಇದೆ. ಅದನ್ನ ನಮ್ಮ ಇದ್ರ ಜೊತೆಗೇನೆ ಬೆಳೆಸಿ ಮಾಡುವಂತ ಒಂದು, ದೇವ್ರು ನಿಮ್ಗೆ ಶಕ್ತಿ ಕೊಡ್ಲಿ ಸರ್, ತುಂಬಾ ಶಕ್ತಿ ಕೊಡ್ಲಿ ಇದೆಲ್ಲ ನಿಭಾಯಿಸೋಕೆ. ಸರ್, ನಿಮ್ಮ ಗೋಲ್ಡನ್ ಮೆಮೊರೀಸ್ ಅಂದ್ರೆ ನೀವು ಬೆಸ್ಟ್ ಮೂಮೆಂಟ್ ಇನ್ ಯೋರ್ ಲೈಫ್ ಅಂತ ಹಂಚ್ಕೊಳ್ಳೋದಿದ್ರೆ ಏನಿದ್ರು ಡಾಕ್ಟರ್ ರಾಜ್ಕುಮಾರ್. ಯಾಕಂದ್ರೆ ನಾವು ಗಾಂಧಿ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮತ್ತೆ ವರದಪ್ಪ ಅವ್ರ ಇಬ್ಬರ ಹತ್ರ ಹೋದಾಗ ನಾನು ಬೆಸ್ಟ್ ಮೂಮೆಂಟ್ಸ್, ಆಗ ಅವ್ರ ಜೊತೆಯಲ್ಲಿ ಅವ್ರಿಗೆ ಅವಾಗ ನಾನು ಹೋದಾಗ ಅದನ್ನ ಓದಿ ಅದಕ್ಕೆ ಪ್ರಿಪೇರ್ಸ್ ಮತ್ತೆ ಇದೆಲ್ಲ ಬರ್ದಿದ್ದಾರೆ ಅವರು GV ಅಯ್ಯರು, ಡಾಕ್ಟರ್ ಯು ಅನಂತ ಮೂರ್ತಿ, ವಿಜಯ ಅವರು, AS ಮೂರ್ತಿ, ಇವರೆಲ್ಲರೂ ಕೂಡ ಅದಕ್ಕೆ ಒಂದು ಇದು ಬರ್ತಿದ್ದಾರೆ, ಹೇಗಿದೆ ಅದು ಪುಸ್ತಕ ಅಂತ ಬರೆದಿದ್ದಾರೆ. ಆಗ ಅವರು ಒಂದು ತಿರುವಳಿ ಆಡೋದಂತ ಒಂದು ಪಿಕ್ಚರ್, ಅದನ್ನ ಅವ್ರ ಜೊತೆ ಕೂತ್ಕೊಂಡು ನನ್ನನ್ನು ಕೂರಿಸ್ಕೊಂಡು ಆ ಪಿಕ್ಚರ್ ನ ನೋಡಿ ಒಂದೊಂದೇ, ಆ ಶಿವಾಜಿ ಗಣೇಶನ್ ಆಕ್ಟಿಂಗ್ ಇರ್ಬೋದು, ಆ ನಾಗೇಶ್ ಅವರ ಆಕ್ಟಿಂಗ್, ಅದನ್ನ ಯಾಕಂದ್ರೆ ತಾವು ಕಲಾವಿದರಾದ್ರೂ ಬೇರೆ ಕಲಾವಿದರಿಗೆ ಅವ್ರು ಎಷ್ಟು ಉತ್ತೇಜನ ಕೊಡ್ತಾರೆ. ಆಗ ನಮ್ಮ ಗಾಂಧಿ ಪುಸ್ತಕಕ್ಕೆ ಆಗಿನ ಕಾಲದ ಸಂಭಾವನೆ 10,000 ರೂಪಾಯಿ ಕೊಟ್ಟು, ನೀನ್ ಒಳ್ಳೆ ಕೆಲಸ ಮಾಡ್ತೀವಿ. ಇದು ಒಂಥರ ನನಗೆ ತುಂಬಾ ಒಂದು ಒಳ್ಳೆಯ ಬೆಸ್ಟ್ ಮೂಮೆಂಟ್ ಇನ್ ಯೋರ್ ಲೈಫ್, ಬೆಸ್ಟ್ ಮೂಮೆಂಟ್, ನೆವರ್ ಅನ್ಫರ್ಗೆಟಬಲ್. ಜೊತೆಗೆ ಆಗ ಈ ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್ ಅಂತ ಸ್ಟೇಟ್ ಲೆವೆಲ್ ಅಲ್ಲಿ ಆಗುತ್ತೆ. ಅದು ನಮ್ಮ NGF ಇಂದ ನಾವು ಅವಾಗ ಮಾಡಿದ್ವಿ. ಆಗ ಒಂದು ನಾಟಕಕ್ಕೆ ನಾನು ಮುಖ್ಯ ಹಾಸ್ಯ ಪಾತ್ರ ಮಾಡ್ತೀನಿ. ಅದರಲ್ಲಿ ಅದಕ್ಕೆ ನನಗೆ ಬೆಸ್ಟ್ ಆಕ್ಟರ್ ಅಂತ ಔಟ್ ಆಫ್ ಆಲ್ ದಿ ಇದು ಬಂದಿತ್ತು. ಅವಾಗ ನಮ್ಮ ಯಮುನಾ ಮೂರ್ತಿ ಅವರು ಮತ್ತೆ AS ಮೂರ್ತಿ, ರಾಮಕೃಷ್ಣ ಅವರು, ನೀಲಕಂಠ ಅಡಿಗ ಅವರು ಅದಕ್ಕೆ ಜಡ್ಜ್ ಆಗಿರ್ತಾರೆ. ಅವರು ನನಗೆ ಅದನ್ನ ಬೆಸ್ಟ್ ಆಕ್ಟರ್ ಕೊಟ್ಟರು. ಅದು ಒಂದು ನನಗೆ ಕಹಿ ಘಟನೆ ಸರ್, ಅಂದ್ರೆ ಆಗಲ್ಲ ಅದು ಸಿಚುಯೇಷನ್ ಅಂತ ಸಂದರ್ಭದಲ್ಲಿ ಹೇಗೆ ಹೊರಗಡೆ ಬರ್ತೀರಾ? ಕಹಿ ಘಟನೆ ಏನ್ ಹೇಳ್ಬೋದು ಅಂತಂದ್ರೆ, ನಾನು ನಮ್ಮ ಹೂಮಳೆ ಏನಾಗುತ್ತೆ, ಸ್ವಲ್ಪ ಫಿನಾನ್ಷಿಯಲಿ ಅದಷ್ಟಿದಾಗಲ್ಲ. ಆಗ ನಾನು ಒಂದು ಚಲನಚಿತ್ರ ಆಗ್ತಾನೆ ಬೆಳೆದಿದ್ದೆ. ನಾನು ಪುಷ್ ಫಿಲಂ ಜೊತೆಗೆ ಅಷ್ಟೊತ್ತಿಗೆ ಬೇಕಾದಷ್ಟು ಚಲನಚಿತ್ರಗಳನ್ನ ಅದೇ ರಂಗದಲ್ಲಿ ಮುಂದುವರಿಯುವಂತ ಒಂದು ಪ್ರಯತ್ನ ಇತ್ತು. ಆಗ ಒಂದಷ್ಟು ಅದು ತುಂಬಾ ಸೋತಾಗ ನಾನು ಅನಿವಾರ್ಯವಾಗಿ ಚೆನ್ನೈಗೆ ಹೋಗ್ಬೇಕಾದ ಪರಿಸ್ಥಿತಿ ಆಗುತ್ತೆ. ಅದೊಂದು ಸ್ವಲ್ಪ ನೋವಿನ ಸಂಗತಿ. ಆಗ ಹೋಗಿ ಆದ್ರೆ ಅಲ್ಲಿ ಹೋಗದೆ ನಾನು ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡೆ. ಅಲ್ಲಿಂದ ಮತ್ತೆ ಬಂದೆ. ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್. ಅಂದ್ರೆ ನೀವು ಅದು ಕುಗ್ಗಿಲ್ಲ, ಯು ವಾಂಟೆಡ್ ಟು ಡು, ಛಲದಿಂದ ಹೊರಗಡೆ ಬಂದ್ರಿ. ಜೀವನ ಹೇಗ್ ಬರುತ್ತೆ ಅದನ್ನ ತಗೊಂಡ್ ಹೋಗ್ತಾ ಇರ್ಬೇಕು ಅಷ್ಟೇ. ಅದ್ ಬಿಟ್ರೆ ನಮ್ಮ ಸೋಷಿಯಲ್ ಆಕ್ಟಿವಿಟೀಸ್ ಚೆನ್ನಾಗಾಯ್ತು. ಈಗ ಮತ್ತೆ ಇದಕ್ ಬಂದಿದೆ, ಟ್ರೈನ್ ಬಂತು ನೋಡಿ, ವಾಪಸ್ ಬ್ಯಾಕ್ ಟು ಪೆವಿಲಿಯನ್. ಹಳಿಗೆ ಬಂದಿದೆ. ಎರಡೂ ಇದೆ ಈಗ. ಎರಡನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೀನಿ. ನಿಮ್ಮಂತವ್ರ ಆಶೀರ್ವಾದ ಮತ್ತೆ ಎಲ್ಲರ ಎಂಕರೇಜ್ಮೆಂಟ್ ಇಂದ ನಾನು ಮುಂದುವರಿತೀನಿ ಅನ್ನೋ ಒಂದಿದೆ. ನಿಮ್ ಗಾಡ್ ಫಾದರ್
ಅಂದ್ರೆ ನೀವು ನೆನ್ಸ್ಕೋಬೇಕು ಇವತ್ತು ಅವರಿಂದ ನನ್ನನ್ನ ಹೀಗೆ ಮೇಲ್ ಬಂದಿದ್ದೀನಿ ನಾನು ಇವತ್ತು ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಟ್ರೆ ಅಥವಾ ಸಾರಿ ಕೇಳ್ಬೇಕು ಅಂದ್ರೆ ನಿಮ್ಮ ಗಾಡ್ ಫಾದರ್. ನನ್ನ ಗಾಡ್ ಫಾದರ್ ಪ್ರೊಫೆಸರ್ ನಾಗರಾಜ್ ಅಂತ ಅವರು ಶ್ರೀರಂಗರ ಸಮಕಾಲೀನರು. ಅವರೇ ನನಗೆ ಉರಿದುಂಬಿಸಿ ಆ ನಾಟಕದ ಕಲೆಗಳನ್ನು ಹೇಳಿದ್ರು, ಹೇಗೆ ಏನು. ಯಾಕಂದ್ರೆ ಅವ್ರು ಹಿಂದಿನ ಕಾಲದ ನಾಟಕಗಳನ್ನ ನೋಡಿದ್ರು. ಈ ವರದಾಚಾರ್ಯ ಮೆಮೋರಿಯಲ್ ಹಾಲ್ ಅಂತಿದೆ ಈಗ, ವರದಾಚಾರ್ಯ ಅಂತ ಅವರು ತುಂಬಾ ಅದ್ಭುತವಾದ ನಟ ಅಂತೆ ಇದರಲ್ಲಿ, ಡ್ರಾಮಾನಲ್ಲಿ. ಅವ್ರು ಮಾಡದೇ ಇರೋ ಪಾತ್ರಗಳೇ ಇಲ್ವಂತೆ, ಅಷ್ಟು ಅದ್ಭುತವಾಗಿ ವಿಲನ್ ಇರ್ಬೋದು, ಇದಿರ್ಬೋದು, ಐತಿಹಾಸಿಕ ಇರ್ಬೋದು, ಸಾಮಾಜಿಕ ಇಂಥದೆಲ್ಲ ಮಾಡ್ತಿದ್ರಂತೆ. ಅವ್ರನ್ನ ದೊಡ್ಡದಾಗಿ ಕನ್ಸಿಡರ್ ಮಾಡಿದ್ರು. ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರಿಗೆ ಸರಿ ಸಮಾನವಾಗಿ ಅದೇ ಇದಾಗಿ ಮಾಡ್ತಾ ಇದ್ರಂತೆ. ಅವರು ರಾಜ್ಕುಮಾರ್ ಅವರು ನಾಟಕ ಇರ್ಬೋದು, ಇದಿರ್ಬೋದು, ಸಂತ ತುಕಾರಾಮ, ಭಕ್ತ ಕುಮಾರ ಇರ್ಬೋದು, ನಾಟಕಗಳಲ್ಲಿ ಅವರ ಯಾರೋ ಅವರನ್ನ ಹಾಡುಗಾರಿಕೆಯಲ್ಲಿ ಯಾರು ಮೀರಿಸೋರೇ ಇಲ್ಲ. ಹಾಗಾಗಿ ಅವ್ರು ನನ್ಗೆ ಒಂದೊಂದ್ಸತಿ ಮಾತಾಡುವಾಗ ಹೇಳ್ತಾ ಇದ್ರು, ವರದಾಚಾರ್ಯ ಅವರೇ ಮತ್ತೆ ಹುಟ್ಟಿ ರಾಜ್ಕುಮಾರ್ ಆಗಿ ಬಂದಿರ್ಬೋದಾ ಅನ್ನೋ ನಿಟ್ಟಿನಲ್ಲಿ ನೋಡಿ ಅವ್ರು ಹೇಳ್ತಾ ಇದ್ರು ನನಗೆ. ನಾಟಕನೇ ಯಾವತ್ತು, ಸೀರಿಯಲ್ ಫಿಲ್ಮ್ಸ್. ಸರಿ ಸರ್. ರಂಗಭೂಮಿಲಿರುವಂತ ಅನುಭವ ಇದು ಎಂತೆಂತ ಮಹಾನ್ ಇವರಿದ್ದಾರೆ, ಶಂಕರನಾಗಿದ್ದಾರೆ, ಇದ್ದಾರೆ, ಕಲಾವಿದರು ತುಂಬಾ ದೊಡ್ಡ. ಏಣಿಗೆ ಬಾಳಪ್ಪ ಅವರು ಒಂದು ನಾಟಕ ಯಾವ್ದೋ ಒಂದು ಶ್ರೀರಾಮ ಪಾದಕ ಪಟ್ಟಾಭಿಷೇಕ ಅಂತ ಮಾಡೋರಂತೆ. ಅವ್ರು ಮಾಡುವಾಗ ದಶರಥನ್ ಪಾತ್ರ ಮಾಡೋರು. ಆಗ ಅವರು ಎಕ್ಸ್ಪೈರ್ ಆಗಿ ಹೋಗ್ತಾರೆ, ರಂಗಿನಲ್ಲೇ ಎಕ್ಸ್ಪೈರ್ ಆದ್ರೆ ಅದೆಷ್ಟು ಅದ್ಭುತವಾಗಿ ಆ ಶೋಕರಸ. ಈಗ ಇದೆಲ್ಲ ಇದೆ ನೋಡಿ, ಹೌದು, ಶೃಂಗಾರ, ಹಾಸ್ಯ, ಕಾರುಣ್ಯ, ಮತ್ತೆ ಇದು ರೌದ್ರ, ಬೀಭತ್ಸ, ಶಾಂತ, ಅದ್ಭುತ, ಅದೆಲ್ಲ ಇದೆಯಲ್ಲ. ಅದರಲ್ಲಿ ಆ ಶಾಂತ ರಸ ಮತ್ತೆ ಕಾರುಣ್ಯ ರಸವನ್ನ ಅಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ ಏನ್ ಕ್ಲಾಸ್ ಬೀಳೋದಂತೆ, ಒನ್ಸ್ ಮೋರ್ ಅನ್ನೋರಂತೆ. ಅವರು ಮರಣ ಹೊಂದಿರ್ತಾರೆ, ಒನ್ಸ್ ಮೋರ್ ಅಂದ್ರೆ ಮರಣ ಹೊಂದಿರೋದು ಎದ್ ಮಾಡೋರಂತೆ. ಆ ರೀತಿ ರಂಗಭೂಮಿಯಲ್ಲಿ ಸುಖ ಅನುಭವ ಯಾವ್ದಲ್ಲ ಈಗಲೂ ಕೂಡ ರಂಗ ನಾಟಕಗಳನ್ನು ಮಾಡುವಂತ ಅಂದ್ರೆ ಮಾಡ್ಬೇಕು ಅನ್ನೋದು. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕಲಾವಿದರು, ನಮ್ಮ ಹಿತೈಷಿಗಳು, ನಮ್ಮ ಆರ್ಟಿಸ್ಟ್ ಅನ್ನೋದಕ್ಕಿಂತ ನಮ್ಮ ಒಳನಾಟ ತುಂಬಾನೇ ಜಾಸ್ತಿ ಆಯ್ತು ಈ ಪರಿಚಯದಿಂದ. ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದು ನಿಮ್ಮ ಕಹಿಘಟನೆಗಳು ಅಥವಾ ಒಳ್ಳೊಳ್ಳೆ ಮೊಮೆಂಟ್ಸ್ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಫಿಲ್ಮ್ ಆಲ್ಸೋ ವಿಚ್ ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಇನ್ ಫ್ಯೂಚರ್ ಅಂತ ಹೇಳ್ತಾ, ನಮ್ಮ ಈ ಬರೋ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಚಾನಲ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣ ವಾಚ. ನನ್ನಂತ ಇನ್ನು ಪ್ರವರ್ಧಮಾನದಲ್ಲೇ ಇರುವಂತಹ ಏನು ಅಂತ ದೊಡ್ಡ ಸಾಧನೆ ಮಾಡದೇ ಇರುವನ್ನ ಕರೆಸಿ ತಾವು ಮತ್ತೆ ತಮ್ಮ ಸಂಸ್ಥೆಯವರೆಲ್ಲರೂ ಕೂಡ ನನ್ನನ್ನು ಗುರುತಿಸಿ ಇದೊಂದು ಅವಕಾಶ ಮಾಡಿಕೊಡಿದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಚಾನೆಲ್ ಹೆಚ್ಚೆಚ್ಚು ಬೆಳೆಯಲಿ. ವೀಕ್ಷಕರಿಗೆ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ? ವೀಕ್ಷಕರೇ, ಸಾಮಾನ್ಯರನ್ನ ಅಸಾಮಾನ್ಯರನ್ನ ಗುರುತಿಸೋದು ತುಂಬಾ ಬೂದಿ ಮುಚ್ಚಿದ ಕೆಂಡದ ತರ ಕೆಲಸ ಮಾಡ್ತಿರ್ತಾರೆ. ಅಂಥವ್ರನ್ನ ಈ ಸಂಸ್ಥೆಯವರು, ಗೀತಾ ಅವರು ಮತ್ತೆ ಅವರ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಇದೊಂದು ಒಳ್ಳೆಯ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಮತ್ತೆ ಜನರು ಏನ್ ಮಾಡ್ತಿದ್ದಾರೆ, ಒಬ್ಬ ವ್ಯಕ್ತಿ ಅಸಾಮಾನ್ಯರು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗುರುತಿಸಿ ಅದನ್ನು ತಮ್ಗೆಲ್ರಿಗೂ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇವರ ಕಾರ್ಯಕ್ಕೆ ನಾನು ತುಂಬಾ ಶ್ಲಾಘಿಸ್ತೀನಿ. ನೀವು ಎಲ್ಲರೂ ಕೂಡ ಇವರ ಚಾನೆಲ್ಗಳನ್ನ ವೀಕ್ಷಿಸಿ ಇದನ್ನು ಶೇರ್ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ ಸರ್. ಜೈ ಹಿಂದ್, ಒಂದೇ ಮಾತರಂ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸದ ತಡಿ ಖನಿಜ, ಮನಸ್ಸು ಆದ ತುಂಬಿದ ಕಣಜ, ಮೋಹದಿಂದ ದುಃಖವು ಸಹಜ. ನೋಡಿ, ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ, ದಿಗ್ಗಜರಿಂದ ದಿಗ್ಗಜರಿಗೋಸ್ಕರ, ದಿಗ್ಗಜರಿಗಾಗಿ ನಿಜವಾಗ್ಲೂ 70ರಲ್ಲೂ 20ರ ಉತ್ಸಾಹದಲ್ಲಿ ನೀವು ಮಾತಾಡ್ತಕ್ಕಂತಹ ಸಮಾಜ ಸೇವೆ ಆಗ್ಬೋದು ಅಥವಾ ಕಲಾ ಸೇವೆ ಆಗ್ಬೋದು, ಪ್ರತಿಯೊಂದು ಬಾರಿ ನಿಮ್ಮನ್ನ ನಾವು ಕೇಳಿದಾಗ, ನಿಮ್ಮ ವಿಷಯಗಳನ್ನ ಕೇಳಿದಾಗ ಅಲ್ಲಿ ಸೇವೆ 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 ಅಂತ ಬಂತಲ್ಲ, ಅದು ನಮಗೆ ಬಹಳ ಅದ್ಭುತವಾದ ಒಂದು ಅನುಭವ ನೀಡಿದಂತಹ ಕ್ಷಣಗಳು ಅಂತ ಹೇಳ್ಬೋದು. ನಿಜವಾಗ್ಲೂ ಎಷ್ಟೋ ಜನ ಹುಡ್ತಾರೆ, ಎಷ್ಟೋ ಜನ ಹೋಗ್ತಾರೆ. ನಿಜವಾಗ್ಲೂ ಕಾರಣ ಪುರುಷರು ಎಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಿಮ್ಮಂತ ಯುಗ ಪುರುಷರು ನಿಜವಾಗ್ಲೂ ಬೇಕೇ ಬೇಕು. ಇದು ಯಾವುದೇ ರೀತಿಯಾದಂತಹ ಉತ್ಪ್ರೇಕ್ಷಣೆ ಇಲ್ಲ, ಅತಿಶಕ್ತಿ ಇಲ್ಲ ಮಹನೀಯರೇ. ನಿಜವಾಗ್ಲೂ ನಿಮ್ಮನ್ನ ನಾವು ವರ್ಷದಲ್ಲಿ ಯಾವ ತರ ನೋಡಿದ್ವೋ ಇವಾಗ್ಲೂ ನೀವು ಅದೇ ತರ ಇದ್ದೀರಾ, ಅದೇ ಉತ್ಸಾಹದಲ್ಲಿದ್ದೀರಾ. ಅದಕ್ಕೂ ಮೀರಿ ನೋಡಿ, ದ ಶೋ ಮಸ್ಟ್ ಗೋ ಆನ್ ಅಂತ ಹೇಳಿದಂತಹ ಚಾರ್ಲಿ ಚಾಪ್ಲಿನ್ ಅವರು ಎಲ್ಲಿರ್ತಾರೆ ಗೊತ್ತಾ? ಚಾರ್ಲಿ ಚಾಪ್ಲಿನ್ ಅವರು ಎಲ್ಲಿರ್ತಾರೆ ಅಂತಂದ್ರೆ ನೋಡಿ,
ಅವರ ಕೈ ಮೇಲೆ ಇದೆ ವೀಕ್ಷಕರೇ. ನೋಡಿ, ನಗು ಅನ್ನೋದು ಯಾವ ರೀತಿ ಇರುತ್ತೆ, ನಗುವಂತಹ ನೋಡಿ ಎಲ್ಲಿದ್ದಾರೆ ನೋಡಿ, ಅದಕ್ಕೆ ಹಾಸ್ಯ ಚಕ್ರವರ್ತಿ ನಮ್ಮ ನರಸಿಂಹರಾಜು ಸರ್ ಯಾವ ತರನೋ ಅವ್ರು ನೋಡ್ತಾ ಇದ್ದಾಗ ನಂಗೆ ದಿನೇಶ್ ಸರ್ ನೋಡ್ದಂಗ ಆಯ್ತು. ನಿಜವಾಗ್ಲೂ ನಿಮ್ಮನ್ನ ನಾನು ಸರಿಗಮಪ ಸಂದ ಪ್ರದರ್ಶನಗಳಲ್ಲಿ ಸುಮಾರು ಕಡೆ ನೋಡಿದ್ದೀನಿ, ಸುಮಾರು ಸರಿಗಮ ವಿಜಯ್ ಅವರ ಜೊತೆ ನೋಡಿದ್ದೀನಿ. ನಿಮ್ಮ ಒಂದು ಟ್ವಿಸ್ಟಿಂಗ್, ಟಂಗ್ ಟ್ವಿಸ್ಟಿಂಗ್ ಒಂದು ಕಾಮಿಡಿ ಇರ್ತಾ ಇತ್ತು, ಅದು ತುಂಬಾ ನಮ್ಗೆ ಸೆಳೀತಾ ಇತ್ತು. ನಮ್ಗೆ ನಿಜವಾಗ್ಲೂ ಸಾವಿರಾರು ಸಾಧನೆಗಳು. ಇಲ್ಲಿಂದ ಒಬ್ಬ ಕನ್ನಡಿಗ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಆ ಒಂದು ಚಾನಲ್ ಅಲ್ಲಿ ಕೂತು ನಿಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಮತ್ತೆ ನೀವು ಬಂದು 2 ಹಳಿಗಳ ಮೇಲೆ ಹೋಗ್ತಾ ಇದೀನಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಮಹನೀಯರೇ, ನಿಮ್ಗೆ ಯಾವತ್ತಿದ್ರು ಆ ಭಗವಂತ ಒಳ್ಳೇದ್ ಮಾಡ್ಬೇಕು. ನಾನು ಕೇಳ್ಕೊಳ್ಳೋದು ಒಂದೇ, ರಾಜ್ಯ ಸರ್ಕಾರ ಆಗ್ಬೋದು, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು, ಅಥವಾ ಕಲಾವಿದರಾಗ್ಬೋದು, ನಿಜವಾಗ್ಲೂ ಇಂಥ ಒಂದು ಮಹನೀಯರ ಒಂದು ಸಜೆಷನ್ ನ ತಗೋಬೇಕು, ಸಲಹೆಗಳನ್ನ ತಗೋಬೇಕು. ಟೆಂಟ್ ಅನ್ನೋ ಸಿನಿಮಾ ನಿಮ್ಗೆ ಇವತ್ತವರೆಗೂ ಯಾರೋ ಗೊತ್ತಿಲ್ಲ. ನಮ್ಮ ಚಾನೆಲ್ ನಲ್ಲೂ ಕೂಡ ನಾವು ಅದನ್ನ ಹೇಳ್ತಾನೆ ಇರ್ತೀವಿ. ಬನಶಂಕರಿ 2ನೇ ಹಂತದಲ್ಲಿ ಟೆಂಟ್ ಅನ್ನೋದು ಒಂದು ಕಲಾವಿದರನ್ನ ರೆಡಿ ಮಾಡುವಂತದ್ದು ಒಂದು ಶಾಲೆ ಅಂತಾನೆ ಹೇಳ್ಬೋದು. ನಾಗತಿಯಲ್ಲಿ ಚಂದ್ರಶೇಖರ್ ಅವರು ನಿಜವಾಗ್ಲೂ ಎಂತ ಮಹನೀಯರು, ಎಂತೆಂತ ಮಹನೀಯರ ಜೊತೆಲಿ ನೀವು ಕೆಲಸ ಮಾಡಿದ್ರೆ ನಿಮ್ಮನ್ನ ಪಡೆಯೋದು ನಮ್ಮ ಕನ್ನಡ ತಾಯಿ ಅದೃಷ್ಟ ಅಂತಾನೆ ಹೇಳ್ಬೇಕು, ನಮ್ಮೆಲ್ಲರ ಅದೃಷ್ಟ ಕೂಡ. ಯಾಕಂದ್ರೆ ಸಾಮಾನ್ಯರಲ್ಲಿ ನೀವು ಸಾಮಾನ್ಯರ ಅಂತ ಹೇಳಿದ್ರಿ, ಇಲ್ಲ ಅಸಾಮಾನ್ಯರಲ್ಲಿ ಅಸಾಮಾನ್ಯರು ನೀವು. ನಿಜವಾಗ್ಲೂ ನಿಮ್ಮ ನೋಡ್ತಾ ಇದ್ದಾಗ ನನಗೆ ವಿವೇಕಾನಂದ ಸ್ವಾಮಿನೇ ಜ್ಞಾಪಕ ಬಂತು. ಆತರ ಒಂದು ವ್ಯಕ್ತಿತ್ವ ನೋಡಿ. ಎಷ್ಟೇ ಇದ್ರು ಅವ್ರು ಇದ್ದಿದ್ದು 37 ವರ್ಷ ಮಾತ್ರನೇ, 33 ವರ್ಷದಲ್ಲಿ ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಇನ್ನು 3 ವರ್ಷದಲ್ಲಿ ಇಡೀ ಪ್ರಪಂಚವನ್ನೇ ಆಳಿದ್ರು. ನಿಜವಾಗ್ಲೂ ನಿಮಗೆ ಸಿಕ್ಕಬೇಕಾದಂತಹ ಪ್ರಶಸ್ತಿಗಳು ಮತ್ತೆ ಪ್ರೋತ್ಸಾಹಗಳು ನಿಜವಾಗ್ಲೂ ಸಿಗ್ಬೇಕು. ಇವರ ಫೌಂಡೇಶನ್ಗೆ ನೀವು ಏನೇ ಸಹಕಾರ ಮಾಡ್ಬೇಕಾದ್ರೂ ನಾವು ಸ್ಕ್ರಾಲ್ ಅಲ್ಲಿ ಇವರ ನಂಬರ್ ಹಾಕಿರ್ತೀವಿ. ದಯವಿಟ್ಟು ಅವ್ರು ತೊಂದರೆ ಕೊಡದೇ ಇರುವಂತಹ, ದಾನ ಮಾಡುವಂತಹ ಮನಸ್ಸಿರೋರು ನಿಜವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ 73 ಅನ್ನೋದು ನಿಜವಾಗ್ಲೂ ನನಗೆ 23 ಅಂತ ಕಾಣಿಸ್ತಾ ಇದೆ. ನಿಜವಾಗ್ಲೂ ಸರ್ ನೀವು ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇವತ್ತಿನ ದಿವಸಗಳಲ್ಲಿ ಹೊರಗಡೆ ಹೇಳ್ಕೊಳ್ಳುವಂತದ್ದೇ ಕಷ್ಟ. ನೀವೇನು ಹೇಳ್ಕೊಳ್ತಾರೆ, ಸಿಂಪಲ್ ಆಗಿ ಬಂದು ನಮ್ಮ ಜೊತೆಯಲ್ಲಿ ನಮ್ಮವ್ರವ್ರಿಗೆ ನಮಗಾಗೆ ತರ ಅನ್ನಿಸ್ತು. 74 ತುಂಬಿ 75 ಹತ್ರ ಬರ್ತಾ ಇದ್ದೀನಿ. ಅದಕ್ಕೆ 25 ನಿಜವಾಗ್ಲೂ ನನ್ಗೆ ಬಹಳ ಹೆಮ್ಮೆ ಆಯ್ತು. ಆದ್ರೆ ಎಲ್ಲರೂ ಹೇಳೋದು ನಾನು 55. ಇಲ್ಲ ವೀಕ್ಷಕರೇ, ನಿಜವಾಗ್ಲೂ ಈ ರೀತಿಯ ಒಂದು ಶಕ್ತಿಯನ್ನ ನಿಜವಾಗ್ಲೂ ಇವತ್ತವರೆಗೂ ನಾನು ಕೇಳ್ಕೊಳ್ಳೋದು ಒಂದೇ, ಯಾರೇ ನಿರ್ದೇಶಕರಿರ್ಬೋದು, ಯಾರೇ ರಂಗಭೂಮಿ ನಿರ್ದೇಶಕರಿರ್ಬೋದು, ನಿಜವಾಗ್ಲೂ ಈ ಪ್ರತಿಭೆಗಳನ್ನ ಉಪಯೋಗಿಸ್ಕೊಳ್ಳಿ, ಬಳಸ್ಕೊಳ್ಳಿ, ದುರುಪಯೋಗ ಮಾಡ್ಕೋಬೇಡಿ. ಯಾಕಂತಂದ್ರೆ ಇವತ್ತಿನ ಎಷ್ಟೋ ಹಿರಿಯ ಚೇತನಗಳನ್ನ ನಾವು ಕಳ್ಕೊಂಡಿದೀವಿ ಸರ್. ನೀವು ಪ್ರತಿಯೊಂದು ಕ್ಷಣದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ ನಾಗ್ ಆಗಿರ್ಬೋದು, ಎಂತೆಂತ ಎಣಗೆ ಬಾಳಪ್ಪ ಅವರು. ಅದಕ್ಕೆ ನಾನು ಅವ್ರದೇ ಒಂದು ಹಾಡು ಹೇಳಿದೆ, ಜನ್ಮದ ಜೋಡಿಯಲ್ಲಿ ಎಣಗೆ ಬಾಳಪ್ಪ ಅವರು ಇದನ್ನ ಹೇಳಿರ್ತಾರ. ಅದಕ್ಕೆ ಅವ್ರನ್ನೆಲ್ಲಾರನು ನಮ್ಗೆ ಜ್ಞಾಪಿಸಿದ್ರಿ. ನಿಜವಾಗ್ಲೂ ಇವಾಗ ಬೇಕಾಗಿರೋದು ಏನು ಅಂತಂದ್ರೆ ನಿಮ್ಮಂತವ್ರು. ಯಾಕಂದ್ರೆ ಹಿಂದಿಂದ ಏನ್ ನಡೀತು ಯಾರಿಗೂ ಗೊತ್ತಿರಲ್ಲ. ಅವ್ರ ತೆರೆ ಮರೆಯಲ್ಲಿ ಹೆಂಗಿರ್ತಾರೆ, ತೆರೆ ಹಿಂದೆ ಮುಂದೆ ಹೇಗಿರ್ತಾರೆ ಅಂತ ನೀವು ತಿಳಿಸ್ಕೊಟ್ಟಿದ್ರಿ. ನಿಮಗೆ ಶತಕೋಟಿ ವಂದನೆಗಳು ಅರ್ಪಿಸ್ತಾ ಇದ್ದೀವಿ. ಮಹನೀಯರೇ, ನೀವು ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ನಿಜವಾಗ್ಲೂ ಈ ಮಹನೀಯರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವನೆ. ಆ ತಾಯಿ ಭುವನೇಶ್ವರಿ ಶಾರದಾಂಬೆ ನಿಮಗೆ ಒಳ್ಳೇದ್ ಮಾಡ್ಲಿ. ವೀಕ್ಷಕರೇ, ಮುಂದಿನ ವಾರ ಒಂದು ಅದ್ಭುತ ಶಕ್ತಿಯೊಂದಿಗೆ, ಇದೇ ರೀತಿಯ ಒಂದು ದಿವ್ಯ ಚೇತನದೊಂದಿಗೆ ಮತ್ತೆ ಮುಂದೆ ಬರ್ತೀವಿ. ಜೈ ಹಿಂದ್, ಒಂದೇ ಮಾತರಂ. ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಯಾಲಿಟಿ ಚಾನಲ್, ಜಮ್ ಚಾನಲ್ ಹಾಗೂ ಜನಧ್ವನಿ ಚಾನಲ್, ಅಕ್ಷರ ಫೌಂಡೇಶನ್ ಹಾಗೂ ವಿಕೆ ನ್ಯೂಸ್ ನ ಶ್ರೀ ಪ್ರಸನ್ನ ಸಾರ್ ಅವರ ಸಹಕಾರದೊಂದಿಗೆ ಆಯೋಜನವಾಗಿರುವಂತಹ ನಿಮ್ಮ ಕತೆ ಗೀತಾ ಜೊತೆ ಎನ್ನುವ ಅದ್ಭುತ ಸಂದರ್ಶನದಲ್ಲಿ ಶ್ರೀ ಡಾಕ್ಟರ್ ಜಯಪ್ರಕಾಶ್ ಅಲಿಯಾಸ್ ಜೆಪಿ ಅವರ ಒಂದು ಅದ್ಭುತ ಸಾಧನೆಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಇದು ಸನ್ಮಾನ. ಜೈ ಹಿಂದ್, ಒಂದೇ ಮಾತರಂ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಗೀತಾ ಅವ್ರಿಗೆ ಮತ್ತು ರಿಯಾಲಿಟಿ ಅಂಡ್ ಜಮ್ ಟಿ ವಿ ಅವರಿಗೆ ಹೊಸ ವರ್ಷದ ಶುಭಾಶಯಗಳು. ಹಾಗೂ ವೀಕ್ಷಕರೆಲ್ಲರಿಗೂ ಹೊಸ ವರ್ಷ ಹರ್ಷವನ್ನು ತರಲಿ, ಹೊಸ ವರ್ಷದ ಶುಭಾಶಯಗಳು.